ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 110ನೇ ಸರ್ಗ ನಿನ್ನೆ ಮುಕ್ತಾಯ ಆಗಿತ್ತು. ದಶರಥನ ಪುತ್ರನಾದಂಥ ರಾಮ ಮತ್ತು ಭರತರ ನಡುವೆ ಸಂವಾದ ನಡೆಯಿತು. ರಾಮ ಅಯೋಧ್ಯೆಗೆ ಮರಳಲಿಕ್ಕೆ ಒಪ್ಪಲಿಲ್ಲ. ಜಾಬಾಲಿ ಋಷಿಗಳು ರಾಮನ ಮನವೊಲಿಸಲಿಕ್ಕೆ ಪ್ರಯತ್ನಪಟ್ಟರು. ಅದರಂತೆ ವಸಿಷ್ಠರು ಕೂಡ ಆತನ ಮನವೊಲಿಸಲಿಕ್ಕೆ ಪ್ರಯತ್ನಪಟ್ಟರು. ವಸಿಷ್ಠರು ರಘುಕುಲದ ಇತಿಹಾಸವನ್ನೆಲ್ಲ ಹೇಳಿದ್ರು. ಜ್ಯೇಷ್ಠ ಪುತ್ರನಿಗೆ ಸಿಂಹಾಸನ ದೊರಕಬೇಕು, ಆತನೇ ಸಾಮ್ರಾಜ್ಯವನ್ನು ಆಳಬೇಕು, ಹಾಗೆ ನೀನು ಕೂಡ ಪಟ್ಟಾಭಿಷೇಕ ಮಾಡಿಸ್ಕೊಂತ ಆತನಿಗೆ ಒತ್ತಾಯಿಸಿದರು. ಇಷ್ಟೆಲ್ಲ ವಸಿಷ್ಠರ ಉಪದೇಶವನ್ನು ಕೇಳಿದ್ರು ಕೂಡ ರಾಮ ಅದನ್ನು ಒಪ್ಪುವಂತ ಸೂಚನೆ ಕಾಣಲಿಲ್ಲ. ಆಗ ಅವರು ವಸಿಷ್ಠರು ಮತ್ತೊಂದು ಮಾತನ್ನ ರಾಮನಿಗೆ ಹೇಳಿದರು. ಭೂಮಿಯಲ್ಲಿ ಮನುಷ್ಯ ಹುಟ್ಟಿದಾಗ ಅವನಿಗೆ 3 ಜನ ಗುರುಗಳು ಇರ್ತಾರೆ. ತಂದೆ, ತಾಯಿ, ಆಚಾರ್ಯ ಅನ್ನುವಂಥ 3 ಜನ ಗುರುಗಳು. ತಂದೆ ತಾಯಿಗಳು ಮನುಷ್ಯನಿಗೆ ಕೇವಲ ಜನ್ಮದಾತರು. ಆದರೆ ಗುರು ಏನಿರ್ತಾನೆ ಆತ ಜ್ಞಾನವನ್ನು ಉಪದೇಶ ಮಾಡೋದ್ರಿಂದ ಈ 2ನೇ ಶರೀರ, ಜ್ಞಾನದ ಶರೀರ ಏನಿದೆ ಅದನ್ನು ಅವನೇ ಕೊಟ್ಟವನಾದ್ರಿಂದ ಆತ ಮುಖ್ಯ. ಆಚಾರ್ಯ ಶ್ರೇಷ್ಠೋ ಗುರುಣಾಂ ಅಂತ ಆಪಸ್ತಂಭ ಧರ್ಮಸೂತ್ರದಲ್ಲಿ ಹೇಳ್ತಾರೆ. ಸಹಿ ವಿದ್ಯಾತಸ್ಥಂ ಜನಯತೆ. ತಂದೆ ತಾಯಿಗಳು ಶಾರೀರಿಕವಾಗಿ ನಿಮ್ಮನ್ನು ಹುಟ್ಟಿಸಿದ್ರೆ ಗುರುಗಳಾದವರು ಬೌದ್ಧಿಕವಾದಂತಹ ಜನ್ಮವನ್ನು ನಿಮಗೆ ಕೊಟ್ಟವರು. ತತ್ ಶ್ರೇಷ್ಠಂ ಜನ್ಮ. ಬೌದ್ಧಿಕವಾದಂತಹ ಹುಟ್ಟು ಏನಿದೆ ಅದು ಶಾರೀರಿಕವಾದಂತಹ ಹುಟ್ಟಿಗಿಂತ ಶ್ರೇಷ್ಠವಾದದ್ದು. ಶರೀರಮೇವ ಮಾತಾಪಿತರವು ಜನಯತಃ. ತಂದೆ ತಾಯಿಗಳು ಏನನ್ನು ಹುಟ್ಟಿಸ್ತಾರೆ ಅಂತಂದ್ರೆ ಕೇವಲ ಶರೀರವನ್ನು ಹುಟ್ಟಿಸ್ತಾರೆ. ಶೀರ್ಯತ್ ಸ್ವಭಾವಂ ಸರ್ವಯೋನಿ ಸುಲಭಂ ಪ್ರಾಕೃತ ಮಲಜಂ ಶರೀರಂ. ಶರೀರ ಎಂಥದ್ದು ಅಂತಂದ್ರೆ ಶೀರ್ಯತ್ ಸ್ವಭಾವಂ, ನಾಶ ಆಗುವಂತ ಸ್ವಭಾವ ಇದ್ದದ್ದು. ಪ್ರಾಕೃತಂ, ಸತ್ವರಿತ ಸ್ತಮೋ ಗುಣಗಳಿಂದ ಪ್ರಭಾವಿತವಾದದ್ದು. ಮಲಜಂ, ಮಲದಲ್ಲಿ ರಕ್ತ ಮಾಂಸ ಮೊದಲಾದಂತಹ ಮಲಗಳಿಂದ ಸಮೇತವಾದದ್ದು. ಹಾಗಾಗಿ ಇಂಥ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳಿಗಿಂತ ಬೌದ್ಧಿಕವಾದ ಜನ್ಮವನ್ನು ಕೊಡುವಂಥ ಗುರು ಏನಿದ್ದಾನೆ ಆತ ಶ್ರೇಷ್ಠ ಅಂತ ಈ ಆಪಸ್ತಂಭ ಸೂತ್ರದ ಮಾತಿದೆ. ನಿನಗೆ ಈಗಾಗಲೇ ಗೊತ್ತಿರುವಂತೆ ನಾನು ನಿಮ್ಮ ತಂದೆಗೂ ಕೂಡ ಆಚಾರ್ಯನಾಗಿದ್ದೆ, ನಿನಗೂ ಆಚಾರ್ಯನಾಗಿದ್ದೇನೆ. ನನ್ನ ಮಾತನ್ನ ನೀನು ಅನುಸರಣೆ ಮಾಡಿದರೆ ಸತ್ಪುರುಷರು ಅನುಸರಣೆ ಮಾಡಿದಂಥ ಮಾರ್ಗವನ್ನ ನೀನು ಉಲ್ಲಂಘನೆ ಮಾಡಿದಂತ ಆಗೋದಿಲ್ಲ. ನಿನಗೆ ಅಧರ್ಮದ ಲೇಪವೇನಾಗೋದಿಲ್ಲ. ಇಲ್ಲಿರುವಂತಹ ಬ್ರಾಹ್ಮಣರು, ಗುರುಗಳು, ಈ ಬಾಂಧವರು, ಮಿತ್ರರು ಎಲ್ಲರೂ ಕೂಡ ನಿನ್ನನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೆ. ಅವರೆಲ್ಲರನ್ನು ನೀನು ಧರ್ಮದಿಂದ ಪರಿಪಾಲನೆ ಮಾಡಿದರೆ ಧರ್ಮದ ಅತಿಕ್ರಮ ಏನಾಗೋದಿಲ್ಲ ನಿನ್ನ ಕೈಯಿಂದ. ನೀನು ಹೆದರಬೇಕಾಗಿಲ್ಲ. ತಾಯಿಯ ಮಾತನ್ನು ಕೂಡ ನೀನು ಉಲ್ಲಂಘನೆ ಮಾಡಬಾರ್ದು, ಅದು ಕೂಡ ನಿನಗೆ ಸರಿಯಲ್ಲ. ಹಾಗಾಗಿ ನಾವೆಲ್ಲರೂ ನಿಮ್ಮನ್ನು ಇಷ್ಟೊಂದು ಪ್ರಾರ್ಥನೆ ಮಾಡ್ತಿದ್ದೇವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಆತ್ಮನೇ ಅನಿಸಿಕೊಂಡಿರುವಂತಹ ಈ ಭರತನ ಮಾತನ್ನು ಗಮನಿಸು. ನಿನಗೆ ಅತ್ಯಂತ ಆಪ್ತ ಇವನು ಭರತ. ಶರೀರ ಎರಡಾದ್ರೂ ಕೂಡ ಒಳಗಿರುವಂಥ ಆ ಆತ್ಮ ಏನಿದೆ ಅದು ಇಬ್ಬರದು ಕೂಡ ಒಂದೇ ಆಗಿದೆ. ಹಾಗಾಗಿ ಅವನ ಪ್ರಾರ್ಥನೆಯನ್ನಾದ್ರೂ ಕೂಡ ನೀನು ಗಮನಿಸಬೇಕು. ಭರತಸ್ಯ ವಚಃ ಕುರ್ವನ್ ಯಾಚಮಾನಸ್ಯ ರಾಘವ ಆತ್ಮಾನಂ ನಾಪಿ ವರ್ತೇಸ್ತ್ವಂ ಸತ್ಯಧರ್ಮ ಪರಾಕ್ರಮ. ಹೀಗೆ ಆ ವಸಿಷ್ಠರು ಆ ರಾಮನಿಗೆ ವಿಜ್ಞಾಪನೆ ಮಾಡಿಕೊಂಡ್ರು. ಪ್ರತ್ಯುವಾಚ ಸಮಾಸೀನಂ ವಸಿಷ್ಠಂ ಪುರುಷರ್ಷಭಃ. ಅವರು ಹೇಳಿದಂತಹ ಮಾತಿಗೂ ಹೀಗೆ ಆತ ಪ್ರತ್ಯುತ್ತರ ಹೇಳಿದ ರಾಮ. ತಂದೆ ತಾಯಿಗಳಿಗಿಂತಲೂ ಆಚಾರ್ಯರು ಹೆಚ್ಚು ಪೂಜೆಗೆ ಯೋಗ್ಯರು, ಗೌರವಕ್ಕೆ ಯೋಗ್ಯರು. ಅದಕ್ಕೆ ಯಾವುದೇ ವಿವಾದ ಇಲ್ಲ. ಸಕಲ ಧರ್ಮಗಳನ್ನ ಸಂಪಾದನೆ ಮಾಡಲಿಕ್ಕೆ, ಧರ್ಮವನ್ನು ಆಚರಣೆ ಮಾಡಲಿಕ್ಕೆ, ಎಲ್ಲ ವಿದ್ಯೆಗಳನ್ನು ಕಲಿಯಲಿಕ್ಕೆ ಈ ಶರೀರ ಏನಿದೆ ಸಾಧನಭೂತ.
ಈ ಶರೀರಕ್ಕೆ ಜನ್ಮ ಕೊಟ್ಟವರು ತಂದೆ ತಾಯಿಗಳು ಆ ಶರೀರದ ಸಾಧನವನ್ನು ಇಟ್ಕೊಂಡು ಮುಂದೆ ಜ್ಞಾನವನ್ನು ಕೊಡುವಂಥವನು ಗುರು. ಅದರಲ್ಲಿ ಏನೂ ವಿವಾದ ಇಲ್ಲ ಅಂತ ರಾಮನು ಕೂಡ ಭಾವಿಸಿದ. ಅವನು ಉತ್ತರ ಹೇಳಿದ ಅವರಿಗೆ, ಪೂಜ್ಯರೇ, ತಾಯಿ ತಂದೆಗಳು ಮೊದಲು ಆ ಮಗನನ್ನ ಪಡ್ಕೊಳ್ಳೋ ಕಾರಣಕ್ಕಾಗಿ ಅನೇಕ ಪೂಜೆ, ಮಂತ್ರ, ಜಪ, ವ್ರತ, ಉಪವಾಸ ಇತ್ಯಾದಿಗಳನ್ನು ಮಾಡ್ತಾರೆ. ಇಷ್ಟೊಂದು ಕಷ್ಟಪಟ್ಟಿರ್ತಾರಲ್ಲ ತಂದೆ ತಾಯಿಗಳು, ಅವರ ಋಣವನ್ನ ಎಷ್ಟು ಸೇವೆ ಮಾಡಿದ್ರು ನಮ್ಗೇನಾದ್ರು ತೀರ್ಸಲಿಕ್ಕೆ ಸಾಧ್ಯ ಇದೆಯೇನು? ಖಂಡಿತವಾಗಿ ಸಾಧ್ಯ ಇಲ್ಲ. ಹುಟ್ಟಿದ ಮಗುವಿಗೆ ತಾಯಿಯಾದವಳು ತನ್ನ ಎಲ್ಲ ದುಃಖಗಳನ್ನು ಮರೆತು, ತನ್ನ ಪ್ರಸವ ಕಾಲದಲ್ಲಿ, ತನಗೆ ಹೆರಿಗೆ ಕಾಲದಲ್ಲಿ ತನಗಾಗಿರುವಂಥ ಎಲ್ಲ ದುಃಖ ಅದೆಲ್ಲವನ್ನು ಕೂಡ ಆಕೆ ಮರೆತು ಆ ಹುಟ್ಟಿದಂತಹ ಶಿಶುವಿಗೆ ಅವಳು ಉಪಚಾರ ಮಾಡ್ತಾಳೆ. ಯಥಾಶಕ್ತಿ ಪ್ರದಾನೇನ ಸ್ನಾಪನ ಉಚ್ಛಾದನೇನ ಚ ನಿತ್ಯಂಚ ಪ್ರಿಯವಾದೇನ ತಥಾ ಸಂವರ್ಧನೇನ ಚ. ತನ್ನೆಲ್ಲ ನೋವನ್ನು ಮರೆತು ಆಕೆ ಆ ಮಗುವಿನ ಆರೈಕೆ ಮಾಡ್ತಾಳೆ. ತನ್ನ ಸುಖ, ನಿದ್ರೆ, ಆಹಾರ ಇದನ್ನೆಲ್ಲ ಬದಿಗೊತ್ತಿ ಅದನ್ನು ಮಲಗಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ. ಅದಕ್ಕೆ ಮೈಗೆ ಎಣ್ಣೆ ಹಚ್ಚಿ ಅಭ್ಯಂಗ ಮಾಡಿಸೋದ್ರ ಮೂಲಕ ಸ್ನಾನ ಮಾಡಿಸ್ತಾಳೆ. ತಂದೆನೂ ಕೂಡ ದಿನನಿತ್ಯ ಆ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಅದಕ್ಕೆ ಮೊದಲು ಮಾತುಗಳನ್ನು ಕಲಿಸ್ತಾನೆ. ನಿತ್ಯಂಚ ಪ್ರಿಯವಾದೇನ ತಥಾ ಸಂವರ್ಧನೆಯನ್ನು ಚ. ಇಷ್ಟು ಕಷ್ಟಪಟ್ಟು ಅವ್ರು ಬೆಳೆಸಿರ್ತಾರೆ. ಅದಕ್ಕೆ ಬೇಕಾದಂಥ ಆಟದ ಸಾಮಗ್ರಿಗಳನ್ನ ತಂದು ಕೊಡ್ತಾನೆ. ಇಂಥ ತಂದೆ ತಾಯಿಗಳ ಋಣವನ್ನ ನಾವು ಏನಾದರೂ ಮಾಡಲಿ ತೀರ್ಸಕ್ಕೆ ಸಾಧ್ಯ ಇದೆಯೋ ಅಂತ ವಿಚಾರ ಮಾಡಿದರೆ ಏನು ಪ್ರಯತ್ನ ಮಾಡಿದ್ರು ಕೂಡ ಅದರಿಂದ ಸಾಧ್ಯವಿಲ್ಲ. ನಮ್ಮ ಹುಟ್ಟಿಗೆ ನಮ್ಮ ತಂದೆ ಆದಂಥ ಈ ದಶರಥ ನನಗೆ ಮೊದಲನೇ ಕಾರಣ. ಅವನು ನನಗೆ ಈಗಾಗಲೇ ಆಜ್ಞೆ ಮಾಡಿಬಿಟ್ಟಿದ್ದಾನೆ, ಕಾಡಿಗೆ ಹೋಗು, 14 ವರ್ಷದ ವನವಾಸ ಮಾಡು, ಭರತ ರಾಜ ಆಗಲಿ ಅಂತ ಹೇಳಿ. ಅವನ ಪ್ರತಿಜ್ಞೆ, ಅವನು ಕೈಗೆ ಕೊಟ್ಟಂಥ ವರ, ಇದ್ಯಾವುದು ಕೂಡ ಸುಳ್ಳಾಗಬಾರ್ದು. ಹೀಗೆಲ್ಲ ಆ ರಾಮ ವಸಿಷ್ಠರಿಗೂ ಕೂಡ ಪ್ರತ್ಯುತ್ತರ ಹೇಳಿದ ಮೇಲೆ ಈ ಭರತ ಇನ್ನು ಕೊನೆಯ ಉಪಾಯ ಅಂತ ಏನು ಮಾಡಿದ, ಸುಮಂತ್ರನಿಗೆ ಆಜ್ಞಾಪನೆ ಮಾಡಿದ. ದರ್ಭೆಯ ಕಟ್ಟನ್ನು ತಗೊಂಡು ಬಾ, ತೆಗೆದುಕೊಂಡು ನೆಲದ ಮೇಲೆ ಹರಡು. ನಮ್ಮ ಅಣ್ಣ ರಾಮ ಎಲ್ಲಿ ತನಕ ನನ್ನ ವಿಷಯದಲ್ಲಿ ಪ್ರೀತನಾಗಿ ನನ್ನ ಒತ್ತಾಯಕ್ಕೆ ಮಣಿಯೋದಿಲ್ವೋ ಅಲ್ಲಿ ತನಕ ನಾನು ಅವನ ಎದುರಿಗೆ ಪ್ರಾಯೋಪವೇಶ ಮಾಡಿಬಿಡ್ತೇನೆ, ಪ್ರತ್ಯುಪವೇಶ ಮಾಡ್ತೇನೆ ಅಂತ ಹೇಳ್ಬಿಟ್ಟ. ಪ್ರಾಯೋಪವೇಶ ಅಂತಂದ್ರೆ ಉಪವಾಸ ಮಾಡ್ಕೊಂಡ್ಬಿಡೋದು, ಅಲ್ಲಿಂದ ಹೇಳೋದೇ ಇಲ್ಲ. ನೀನು ಯಾವಾಗ ನನ್ನ ಬೇಡಿಕೆಗೆ ಒಪ್ಪಿಸಿ ಆವಾಗಲೇ ಹೇಳ್ತೇನೆ ಅಂತ ಹೇಳೋದು ಅವನಿಗೆ. ಅದಕ್ಕೆ ಪ್ರಾಯೋಪವೇಶ ಅಂತ ಕರೀತಾರೆ. ಮೂಲತಃ ಅದನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಅದನ್ನ ಆತನೇ ಹೇಳಿದ. ನಿರಾಹಾರೋ ನಿರಾಲೋಕ ಧನಹೀನೋ ಯಥಾದ್ವಿಜ. ಆ ಪ್ರಾಯೋಪವೇಶ ಇದನ್ನ ಮೂಲತಃ ಆಚರಣೆ ಮಾಡೋದು ಯಾವ ಕಾರಣಕ್ಕಾಗಿ ಅಂತಂದ್ರೆ, ಒಬ್ಬ ಬ್ರಾಹ್ಮಣ ಇನ್ನೊಬ್ಬನಿಗೆ ಸಾಲ ಕೊಟ್ಟಿರ್ತಾನೆ, ಏನೋ ಒಂದು ಕಾರಣಕ್ಕಾಗಿ ಬಂದು ಕೇಳಿದ ಅಂತನೋ, ಅವನೊಂದು ಉಪಕಾರ ಆಗಬೇಕಂತನೋ, ಅಥವಾ ತನ್ನಲ್ಲಿದ್ದಂಥ ಧನಕ್ಕೊಂದಿಷ್ಟು ಬಡ್ಡಿ ಬರಲಿ ಅಂತನೋ, ಅದೊಂದು ಧನ ದುಡಿಯಲಿ ಅಂತನೋ, ಏನೋ ಒಂದು ಕಾರಣಕ್ಕಾಗಿ ಸಾಲ ಕೊಡ್ತಾನೆ. ಆ ಕಡೆಯ ಮನುಷ್ಯ ದುಷ್ಟನಾದ ಕಾರಣದಿಂದಲೋ ಅಥವಾ ಆತನೇ ತೀರಾ ದುರ್ಗತಿಯನ್ನು ತಲುಪಿದ ಕಾರಣದಿಂದಲೋ ಈ ಸಾಲ ಕೊಟ್ಟವನಿಗೆ ಬಡ್ಡಿ ಕೊಡೋದಿರಲಿ, ಅಸಲನ್ನೇ ಕೊಡ್ಲಿಕ್ಕೆ ಅಸಮರ್ಥನಾಗಿಬಿಡ್ತಾನೆ. ಹಾಗೆ ಅಸಲನ್ನೇ ಕೊಡ್ಲಿಕ್ಕೆ ಅಸಮರ್ಥನಾದಾಗ ಇವನಿಗೆ ಬೇರೆ ಹಾದಿ ಏನಿದೆ? ಕೇಳಿ ಬ್ರಾಹ್ಮಣ ತೋಳ್ಬಲ ಏನಿಲ್ಲ, 4 ಬಡದು ವಸೂಲಿ ಮಾಡೋಣ ಅಂತಂದ್ರೆ ಅದಕ್ಕೆ ಅವನಿಗಿರೋ ಹಾದಿ ಇನ್ನೇನು ಅಂತಂದ್ರೆ, ಸಾಲಗಾರನ ಮನೆಗೆ ಹೋಗ್ಬೇಕಂತೆ. ಸಾಲಗಾರನ ಮನೆಗೆ ಹೋಗಿ ಆ ಮನೆಯ ಬಾಗಿಲಿನಲ್ಲಿ ಮಲ್ಕೊಂಡ್ಬಿಡ್ಬೇಕಂತ, ಹೋಗಿ ದರ್ಬೆಗಳನ್ನು ಹಾಸಬೇಕಲ್ಲಿ, ಹಾಸಿ ಮಲ್ಕೊಂಡ್ಬಿಡೋದು. ಹೇಗೆ ಮುಖದ ಮೇಲೆ ಒಂದು ಮುದುಕು ಹಾಕೊಂಡು, ಇದು ಹೇಳೋದೇ ಇಲ್ಲ ನಾನು ಅನ್ಬೇಕು. ಸಾಲ ನನಗೆ ಮುಟ್ಟೋ ತನಕ ಬಡ್ಡಿ ಆ ಕಡೆ ಇರಲಿ, ಅಸಲಾದರೂ ನನಗೆ ಮುಟ್ಲಿ ಅಂತ ಮನಸ್ಸಿನಲ್ಲಿ ಉದ್ದೇಶಿಸಿಕೊಂಡು ಮೌನದಿಂದ ಏನೂ ಮಾತಾಡೋ ಹೋಗಿಲ್ಲ, ದನಿ ಏರಿಸಿ ಮಾತಾಡಲಿಕ್ಕೆ ತಾಕತ್ತು ಇರೋದಿಲ್ಲ ಅವರಿಗೆ. ಹಾಗಾಗಿ ಮಲ್ಕೊಂಡು ತನ್ನ ಕಾರ್ಯ ಸಾಧನೆ ಆಗೋ ತನಕ ಕಾಲವನ್ನು ಕಳೆಯೋದು. ಇದಕ್ಕೆ ಪ್ರಾಯೋಪವೇಶ ಅಂತ ಕರೀತಾರೆ. ಅದರಂತೆ ನಾನು ಕೂಡ ರಾಮನ ಮನವೊಲಿಸಲಿಕ್ಕೆ ಈ ದರ್ಭೆ ಮೇಲೆ ಮಲ್ಕೊಂಡು ಬಿಡ್ತೇನೆ,
ದರ್ಭಗಳನ್ನು ರಾಮನ ಪರ್ಣ ಕುಟೀರದ ಎದುರಿಗೆ ಹಾಕು ಅಂತ ಹೇಳಿದ ಭರತ. ಆ ಪ್ರಾಯೋಪವೇಶ ಅಥವಾ ಪ್ರತ್ಯುಪವೇಶ ಅಂತ ಏನಿದೆಯಲ್ಲ, ಅದಕ್ಕೆ ಇನ್ನೂ ಕೆಲವು ವಿವರಣೆಗಳನ್ನು ಕೊಡ್ತಾರೆ ವ್ಯಾಖ್ಯಾನದಲ್ಲಿ. ಮುಖದ ಮೇಲೆ ಮುಸುಕು ಹಾಕೊಂಡು ಮಲಗಬೇಕು ಅಂತಿದೆಯಲ್ಲ, ಅದು ಒಂದು ಪಾರ್ಶ್ವಕ್ಕೆ ಮಲಗಬೇಕು. ಈಗ ನೇರವಾಗಿ ಅಂಗಾತಾಗಿ ಮಲಗುವಂತಿಲ್ಲ, ಒಂದು ಪಾರ್ಶ್ವಕ್ಕೆ. ಅದೆಷ್ಟು ಕಠೋರವಾಗಿ ಅದನ್ನು ಪಾಲನೆ ಮಾಡಬೇಕು ಅಂತಂದ್ರೆ, ಕಾರ್ಯ ಸಾಧನೆ ಆಗೋ ತನಕ ಮಗ್ಗಲು ಕೂಡ ಬದಲಾಯಿಸುವಂತಿಲ್ಲ, ಆ ಕಡೆ ಈ ಕಡೆ ಹೊಳ್ಳಾಡುವಂತಿಲ್ಲ, ಯಾರು ಮಾತಾಡಿಸಿದ್ರೆ ಮಾತಾಡುವಂತಿಲ್ಲ, ಹಾಗೆ ಎದ್ದು ಬಿಡಬೇಕು, ನಿರಾಹಾರನಾಗಿರಬೇಕು. ಏನಾದರೂ ಕಾರ್ಯ ಸಾಧನೆ ಆಗದೇ ಇದ್ರೆ ಪ್ರಾಣ ಬಿಡಲಿಕ್ಕೂ ತಯಾರಿರಬೇಕು, ಎಲ್ಲದಕ್ಕೂ ಸಿದ್ಧನಾಗಿ ಮಲಗಿಬಿಡಬೇಕು. ಇದಕ್ಕೆ ಪ್ರತ್ಯುಪವೇಶ ಅಥವಾ ಪ್ರಾಯೋಪವೇಶ ಅಂತ, ಪ್ರತ್ಯುಪವೇಶ ಅಂತ ಅನ್ನೋದು ಹೆಚ್ಚು ರೂಢಿಯಲ್ಲಿರುವಂಥ ಶಬ್ದ. ರಾಮನ ಮುಖ ನೋಡ್ತಾ ನಿಂತ ಸುಮಂತ್ರ, ಇದೇನು ಇವರಿಬ್ರು ಅಂಟಂದ್ರೆ ಈ ಕೊನೆಗೆ ಇಂಥ ಪರಾಕಾಷ್ಠೆಗೆ ತಲುಪಿದ್ರಲ್ಲ, ಇವನು ಹೇಳಿದಂತೆ ದರ್ಭೆಯನ್ನು ತರೋದೋ ಹೇಗೆ ಅಂತ ಸುಮಂತ್ರನು ಕೂಡ ರಾಮನ ಕಡೆ ನೋಡಿದ. ನೋಡಿ ಆ ಸುಮಂತ್ರ ದರ್ಭೆಯನ್ನು ತರೋದಿಲ್ಲ ಅಂತ ಅನಿಸ್ತು ಭರತನಿಗೆ. ತಾನೇ ಹೋಗಿ ದರ್ಭೆಯ ಕಟ್ಟನ್ನು ತೆಗೆದುಕೊಂಡು ಬಂದ. ತತು ರಾಮಮವೇಕ್ಷಂತಂ ಸುಮಂತ್ರಂ ಪ್ರೇಕ್ಷ ದುರ್ಮನಾಹ ಕುಶೋತ್ತರ ಮುಪಸ್ಥಾಪ್ಯ ಭೂಮಾಮೇವ ಆಸ್ತರ ಸ್ವಯಂ. ತಾನೇ ಆ ದರ್ಭೆಗಳನ್ನೆಲ್ಲ ಹಾಸಿ ಅದ್ರ ಮೇಲೆ ಮಲಗಿಬಿಟ್ಟ. ಆಗ ರಾಮ ಅವನಿಗೆ ಉತ್ತರ ಹೇಳಿದ, ಕಿಮ್ಮಾಂ ಭರತ ಕುರುವಾಣಂ ತಾತ ಪ್ರತ್ಯುಪವೇಕ್ಷಿಸಿ. ತಾತ ಅಂತ ಅವನಿಗೆ ಸಂಬೋಧನೆ ಮಾಡಿದ, ಮಗನೇ, ನಾನು ನಿನಗೆ ಯಾವ ಅಪರಾಧ ಮಾಡಿದ್ದೇನೆ? ನೀನು ನಿನ್ನ ಕಡೆಯಿಂದ ಸಾಲ ತೆಗೆದುಕೊಂಡು ಆ ಬಡ್ಡಿಯನ್ನು ಹಸಿರನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಕುಪಿತ ಆಗಿದ್ಯೋ ಹೇಗೆ? ಇದು ಬ್ರಾಹ್ಮಣನಾದವರು ಮಾಡಬೇಕಾದದ್ದು, ದುರ್ಬಲನಾದಂಥ ಬ್ರಾಹ್ಮಣ. ನಾನು ನಿನಗೆ ಯಾವ ಅಪರಾಧ ಮಾಡಿದ್ದೇನೆ ಅಂತ ಇಷ್ಟೊಂದು ಕಠೋರವಾದ ಮಾರ್ಗವನ್ನು ಹಿಡಿದಿದ್ದೆ? ಆದ್ರೆ ಇದು ಬ್ರಾಹ್ಮಣನಿಗೆ ಉಚಿತವೇ ಹೊರತು ಕ್ಷತ್ರಿಯರಾದಂಥ ನನ್ನಂಥವರಿಗೆ ನಿನ್ನಂಥವರಿಗೆ ಇದು ಉಚಿತ ಅಲ್ಲ. ನಾವಿದನ್ನು ಮಾಡಬಾರ್ದು. ಮೇಲೆ ಎದ್ದೇಳು, ಕೂಡಲೇ ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡು ಅಂದ ರಾಮ ಅವನಿಗೆ. ಆಗ ಕೂತಲ್ಲೇ ಕೂತ್ಕೊಂಡಿದ್ದ ಭರತ, ಅಲ್ಲಿಂದ ಹೇಳಲೇ ಇಲ್ಲ, ರಾಮನ ಮಾತು ಕೇಳಿಸಲೇ ಇಲ್ಲ ಏನೋ ಅಂತ ಇದ್ದ. ಕೊನೆಗೊಮ್ಮೆ ಸುತ್ತಮುತ್ತಲಿರುವಂತಹ ಜನರನ್ನು ನೋಡಿದ. ಕಿಮ್ ಆರ್ಯಂ ನಾನು ಶಾಸಕ, ನಾನಿಷ್ಟೆಲ್ಲ ಕಂಠಶೋಷಣೆ ಮಾಡಿಕೊಂಡೆ, ನೀವೆಲ್ಲ ನಿಮ್ಮ ಕೈ ಯಾಕೆ ಒಂದು ನೋಡಬಾರ್ದು? ನೀವೆಲ್ಲ ಪ್ರಯತ್ನ ಪಡಿ, ನೀವು ರಾಮನಿಗೆ ಒಂದ್ಸರಿ ಮನವೊಲಿಸೋಕೆ ಪ್ರಯತ್ನ ಪಡಿ. ಆ ಪ್ರಜೆಗಳಿಗೂ ಬಂದಂತಹ ಮಂತ್ರಿಗಳು, ಗುರುಗಳು, ಪುರೋಹಿತರೆಲ್ಲರಿಗೂ ಕೂಡ ರಾಮ ಬರಬೇಕು ಅನ್ನುವಂಥ ಅಪೇಕ್ಷೆ ಇತ್ತು. ಅದಕ್ಕಾಗಿ ಅಷ್ಟು ಕಷ್ಟಪಟ್ಟವರು ಅಯೋಧ್ಯೆ ಕಡೆಯಿಂದ ಬಂದಿದ್ರು. ಆದರೆ ಅವರು ಇಷ್ಟೋ ತನಕ ಇವರಿಬ್ಬರು ಸಂವಾದವನ್ನು ನೋಡಿದ್ರಲ್ಲ, ಅದ್ರ ಮೂಲಕವಾಗಿ ಅವ್ರು ಹೇಳಿದ್ರಂತೆ ಭರತನಿಗೆ, ಭರತ, ರಾಮ ಯಾರು, ಅವನ ಸ್ವಭಾವ ಏನು, ಅವನ ಸಹಜ ಗುಣ ಏನು, ಇದನ್ನೆಲ್ಲ ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ಟಿದ್ದೇವೆ. ಯಾವುದೇ ಮಾತನ್ನು ಆತ ಹೇಳಿದ್ರು ಅದನ್ನು ಸರಿಯಾಗಿ ಆಲೋಚನೆ ಮಾಡಿ ಹೇಳಿರ್ತಾನೆ, ಮತ್ತು ಅದರಂತೆ ಏನಕ್ಕೆ ಏನು ಪ್ರಕಾರ ಏನು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದರಂತೆ ನಡ್ಕೊಳ್ತಾನೆ. ತಂದೆ ಆಜ್ಞೆ ಪರಿಪಾಲನೆ ಮಾಡಬೇಕು ಅಂತ ಬದ್ಧ ಕಂಕಣನಾಗಿ ನಿಂತುಬಿಟ್ಟಿದ್ದಾನೆ ಅವನಿವತ್ತು. ಹಾಗಾಗಿ ನಾವು ಏನು ಮಾಡಿದ್ರು ಇವತ್ತು ಅವನು ಅಯೋಧ್ಯೆಗೆ ಹಿಂತಿರುಗಿ ಬರ್ತಾನೆ ಅಂತ ನಮಗೆ ಅನ್ಸೋದಿಲ್ಲ. ಪ್ರಜೆಗಳು ಹೇಳಿದ ಮಾತನ್ನು ಕೇಳಿ ರಾಮನು ಕೂಡ ಭರತನಿಗೆ ಹೇಳಿದ, ನನ್ನೊಬ್ಬನ ಮಾತನ್ನು ನೀನು ಇಲ್ಲಿ ತನಕ ಕೇಳಿದ್ದೆ, ಈಗ ಈ ಗುರುಗಳು, ಈ ಪ್ರಜೆಗಳು, ಮಂತ್ರಿಗಳು ಇವರು ಈ ಮಾತನ್ನು ಹೇಳಿದ್ದಾರೆ. ಅವರೆಲ್ಲರ ಮಾತನ್ನು ತಿಳಿದುಕೊಂಡು ಅದರ ಸಾರಾಸಾರ ವಿವೇಚನೆ ಮಾಡಿ ಈ ಪ್ರತ್ಯುಪವೇಶ ವ್ರತ, ನೀನು ಅಯೋಧ್ಯೆಗೆ ಬರೋ ತನಕ ನಾನು ಇಲ್ಲಿಂದ ಹೇಳೋದಿಲ್ಲ ಅಂತ ಏನು ವ್ರತ ಪ್ರಾರಂಭ ಮಾಡಿದ್ದೆ, ಅದರಿಂದ ಮೇಲೆ ಎದ್ದೇಳು. ಮತ್ತು ಆ ಪ್ರತ್ಯುಪವೇಶವನ್ನು ನೀನು ಪ್ರಾರಂಭ ಮಾಡಿದೆಯಲ್ಲ, ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಕ್ಷತ್ರಿಯನಾದವನಿಗೆ ಅದು ಉಚಿತ ಅಲ್ಲ, ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡ್ಕೋ, ಆಚಮನ ಮಾಡು. ಆಚಮನ ಮಾಡಿದರೆ ಎಲ್ಲ ಥರದ ದೋಷ ಪರಿಹಾರ. ಮತ್ತು ನನ್ನನ್ನು ಕೂಡ ಸ್ಪರ್ಶ ಮಾಡು, ಅಂದರೆ ನನಗೂ ಕೂಡ ನಮಸ್ಕಾರ ಮಾಡು. ನಾನು ನಿನಗೆ ಯಾವುದೇ ರೀತಿಯ ಅಪರಾಧವನ್ನು ಮಾಡಿರಲಿಲ್ಲ,
ನಿನಗೆ ಯಾವುದೇ ರೀತಿಯ ನೋವಾದಕ್ಕೆ ನಾನು ಯಾವುದೇ ರೀತಿಯಿಂದ ಜವಾಬ್ದಾರ ಅಲ್ಲ. ಹಾಗಿದ್ರೂ ಕೂಡ ನನ್ನ ಪರ್ಣಕುಟೀರದ ಎದುರಿಗೆ ನೀನು ಸತ್ಯಪ್ರವೇಶ ಮಾಡಬೇಕು ಅಂತ ಈಗ ನಿರ್ಧಾರ ಮಾಡಿದ್ಯಲ್ಲ, ಅದರ ಪರಿಹಾರಾರ್ಥವಾಗಿ ನನಗೂ ಕೂಡ ನಮಸ್ಕಾರ ಮಾಡು, ಹಿರಿಯನಾದವನು ನಾನು, ನನಗೆ ನಮಸ್ಕಾರ ಮಾಡಿ ಅದರ ಪಾಪಗಳನ್ನು ಕಳೆದುಕೋ ಅಂತ ಹೇಳ್ತಾನೆ. ರಾಮ ಹೀಗೆ ಹೇಳಿದ ಕೂಡಲೇ ಭರತ ಆ ದರ್ಭೆಯ ಆಸನದ ಮೇಲಿಂದ ಎದ್ದು ಆಚಮನ ಮಾಡಿದ, ರಾಮನಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಮತ್ತೆ ಅಲ್ಲಿದ್ದಂಥ ಸುತ್ತಮುತ್ತಲಿನ ಜನರನ್ನು ನೋಡಿ ಪ್ರತಿಜ್ಞೆ ಮಾಡಿದ. ಪ್ರಜೆಗಳೇ, ಮಂತ್ರಿಗಳೇ, ಗುರುಗಳೇ, ನಾನು ಹೇಳಿದಂಥ ಒಂದು ಪ್ರತಿಜ್ಞೆಯನ್ನು ಕೇಳಿ. ನಾನು ಯಾವತ್ತೂ ಕೂಡ ರಾಜ್ಯಕ್ಕಾಗಿ ನಮ್ಮ ತಂದೆಯನ್ನು ಪ್ರಾರ್ಥನೆ ಮಾಡಿದವನು ಅಲ್ಲ, ನನ್ನ ತಾಯಿಗೆ ಒತ್ತಾಯನೂ ಮಾಡಿರಲಿಲ್ಲ, ಏನಾದರೂ ಮಾಡಿ ನನಗೆ ರಾಜ್ಯ ಒದಗಿಸಿಕೊಡು ಅಂತ ನಾನು ಅವಳನ್ನು ಕೇಳ್ಕೊಂಡಿರಲಿಲ್ಲ. ನಮ್ಮ ಅಣ್ಣ ಅರಣ್ಯಕ್ಕೆ ಹೋಗಬೇಕು ಅಂತ ಅಪೇಕ್ಷೆನೂ ಕೂಡ ನನಗೆ ಮನಸ್ಸಿನಲ್ಲಿ ಇರಲಿಲ್ಲ. ನಾನು ನಿರಪರಾಧಿ, ನನಗೆ ಈ ವಿಷಯದಲ್ಲಿ ಯಾವುದೇ ತಿಳುವಳಿಕೆ ಇಲ್ಲ. ನಮ್ಮ ಅಪ್ಪನ ಮತ್ತು ತಾಯಿಯ ತಂದೆ ತಾಯಿಗಳ ಆಜ್ಞೆಯನ್ನು ಅಂದರೆ ಕಾಡಿಗೆ ಹೋಗಬೇಕು ಅನ್ನುವಂಥ ಅವ್ರದ್ದು ಅಪೇಕ್ಷೆ ಏನಿತ್ತು, ಅದನ್ನು ನೆರವೇರಿಸಬೇಕಾದದ್ದು ಅಷ್ಟು ಅತ್ಯವಶ್ಯ ಅಂತ ಒಂದು ನೀವು ಭಾವಿಸೋದಾದರೆ ನಾನೇ ದಂಡಕಾರಣ್ಯಕ್ಕೆ ಹೋಗ್ತೇನೆ. ನನ್ನ ಪ್ರತಿನಿಧಿಯಾಗಿ ರಾಮ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡಲಿ, ಅವನ ಪ್ರತಿನಿಧಿಯಾಗಿ ನಾನು ಕಾಡಿನಲ್ಲಿ ವಾಸ ಮಾಡ್ತೇನೆ ಅಂತ. ಭರತ ಮತ್ತೆ ಹಿಂದಿನಂತೆ ಹಠ ಹಿಡಿದದ್ದನ್ನು ನೋಡಿ ರಾಮನಿಗೆ ಆಶ್ಚರ್ಯ ಆಯಿತು. ಆ ಸುತ್ತಮುತ್ತಲಿದ್ದಂತೆ ಜನರನ್ನು ನೋಡಿದ, ಒಂದು ಶಪಥವನ್ನು ಮಾಡಿದ ಅಲ್ಲಿದ್ದಂಥ ಸುತ್ತು ಜನರಿಗೆಲ್ಲ ಕೇಳಿಸುವಂತೆ. ಉವಾಚ ರಾಮ ಸಂಪ್ರೇಕ್ಷ್ಯ ಪೌರ ಜಾನಪದಂ ಜನಂ. ನಮ್ಮ ತಂದೆ ಬದುಕಿದ್ದಾಗ ಅವನು ಮಾಡಿದಂತಹ ಯಾವುದೇ ಮಾರಾಟ, ಕ್ರಯ ಆಗಲಿ ವಿಕ್ರಯ ಆಗಲಿ, ಕ್ರಯ ಅಂದರೆ ಬೇರೆಯವರಿಗೆ ಮಾರಾಟ ಮಾಡಿದ್ದು, ವಿಕ್ರಯ ಅಂತಂದರೆ ತಾನು ತೆಗೆದುಕೊಂಡದ್ದು, ಅಥವಾ ಯಾವುದೇ ನಿಕ್ಷೇಪ, ಯಾವುದೋ ಒಂದು ಜಾಗದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಿದ್ದು, ಇದೆಲ್ಲವನ್ನ ನಾನಾಗಲಿ ಭರತನಾಗಲಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ತಂದೆ ಮಾರಾಟ ಮಾಡಿದ್ದು ಈಗ ನಮಗೆ ಸಂಬಂಧ ಇಲ್ಲ. ನಮ್ಮ ತಂದೆ ಅವನ ಕೈಲಿದ್ದಂಥ ಒಂದು ಆಸ್ತಿಯನ್ನು ಬೇರೆ ಯಾರಿಗಾದ್ರೂ ಮಾರಾಟ ಮಾಡಿದರೆ, ನಮ್ಮ ಅಪ್ಪ ಮಾರಾಟ ಮಾಡಿರ್ಬೋದು, ನಮಗೆ ಸಂಬಂಧವಿಲ್ಲ, ನಮಗೆ ಈ ಆಸ್ತಿ ಬೇಕು ಅಂತ ನಾವು ಹಠ ಹಿಡಿಯುವಂತಿಲ್ಲ. ಹಾಗೆ ನಮ್ಮಪ್ಪ ಯಾವುದಾದ್ರೂ ಒಂದು ಖರೀದಿ ಮಾಡಿದರೆ ಆ ಖರೀದಿಗೆ ನಾವು ಜವಾಬ್ದಾರರಲ್ಲ. ನಮ್ಮ ಧನವನ್ನು ನಮಗೆ ಕೊಟ್ಟುಬಿಡಿ, ನಿಮ್ಮ ವಸ್ತುವನ್ನು ನೀವೇ ಇಟ್ಕೊಂಡ್ಬಿಡಿ ಅಂತ ಕೂಡ ಅನ್ನೋ ಹಂಗಿಲ್ಲ. ಅದೇ ರೀತಿ ನಿಕ್ಷೇಪ ಅಂತಂದರೆ ಯಾವುದಾದ್ರು ಒಂದು ಗುಪ್ತವಾದ ಸ್ಥಳದಲ್ಲಿ ಸಂಪತ್ತನ್ನೆಲ್ಲ ಹುದುಗಿಸಿಟ್ಟಿರ್ತಾರಲ್ಲ ಅಂಥದ್ದನ್ನು ನಾನಾಗಲಿ ಭರತನಾಗಲಿ ಯಾವುದನ್ನು ಕೂಡ ಹೀಗೆ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಇಲ್ಲಿ ಮಾರಾಟ ಮಾಡಿದ್ದು ಮತ್ತು ಕೊಂಡುಕೊಂಡಿದ್ದು ಅಂದ್ರೆ ಯಾವುದು, ಇದನ್ನು ಯಾಕೆ ಹೇಳಿದ ರಾಮ, ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಮಾರಾಟ ಮಾಡಿದ್ದು ಅಂದ್ರೆ ಏನು ಅಂತಂದ್ರೆ, ತನ್ನ ರಾಜ್ಯವನ್ನು ಅವನು ಮಾರಾಟ ಮಾಡಿದ್ದ. ಕೈಕೈಯನ್ನು ಮದುವೆ ಆಗುವಾಗ ಕೈಕೈಯ ಅಪ್ಪ ರಾಮನಿಗೆ ಹೇಳಿದ್ನಲ್ಲ, ಇವಳಲ್ಲಿ ಹುಟ್ಟಿದ ಮಗನಿಗೆ ಮುಂದೆ ಸಾಮ್ರಾಜ್ಯ ಸಿಗಬೇಕು ಅಂತ. ಆಗ ರಾಜ್ಯವನ್ನು ಮಾರಾಟ ಮಾಡಿದಂತಾಯಿತು. ಅದನ್ನು ಮಾರಾಟ ಅಂತ ನೇರವಾಗಿ ಯಾರೋ ಒಂದೇ ಇರಬಹುದು, ಅಂತೂ ಅದನ್ನು ಮಾರಾಟ ಮಾಡಿದಂತಾಯಿತು. ಆ ಮಾರಾಟವನ್ನು ನಾನು ವ್ಯತ್ಯಾಸ ಮಾಡಿ ನಾನಾಗಲಿ ಭರತನಾಗಲಿ ರದ್ದುಪಡಿಸಲಿಕ್ಕೆ ಅಸಮರ್ಥರು ಅಂದ ರಾಮ. ಇದು ಮಾರಾಟದ ವಿಷಯ ಆಯಿತು. ಇನ್ನು ನಿಕ್ಷೇಪ ಅಂದರೆ ಆಪತ್ಕಾಲಕ್ಕೆ ಉಪಯೋಗ ಬರಲಿ ಅಂತ ಏನಾದ್ರು ಸಂಪತ್ತನ್ನು ಹೊರಗಿಸಿಟ್ಟಿರ್ತೇವಲ್ಲ, ಆ ನಿಕ್ಷೇಪ ಯಾವುದು ಅಂದರೆ ಕೈಕೈ ತನ್ನ 2 ವರಗಳನ್ನು ಈ ರಾಜನ ಕಡೆ ನಿಕ್ಷೇಪ ರೂಪದಿಂದ ಇಟ್ಟಿದ್ಲು. ರಾಜನ ಪ್ರಾಣವನ್ನು ಕೈಕೈ ಕಾಪಾಡಿದಾಗ ರಾಜ ವರ ಕೊಟ್ಟಿದ್ದ, ಅದನ್ನು ಕಾಲ ಬಂದಾಗ ತಗೊಳ್ತೀನಿ ಅಂತ ಹೇಳಿ ಇಟ್ಟಿದ್ಲು ಅವರು, ಬ್ಯಾಂಕ್ನಲ್ಲಿ ನಾವು ಡಿಪಾಸಿಟ್ ಇಡುವಂತೆ. ಆ ವರಗಳನ್ನು ಕೂಡ ದಶರಥ ಯಾವುದಾದ್ರು ಒಂದು ಕಾಲಕ್ಕೆ ಕೊಡಲೇಬೇಕು, ಅದನ್ನು ನಾವು ತಿದ್ದುಪಡಿ ಮಾಡುವಂಗಿಲ್ಲ. ಅದನ್ನು ಇದೊಂದು ಸೂಕ್ತ ಸಂದರ್ಭ ಬಂದಾಗ ಆ ವರಗಳನ್ನು ಆಕೆ ಪಡ್ಕೊಳ್ಳಿಕ್ಕೆ ಅವಳಿಗೆ ಅವಕಾಶ ಇದೆ, ಅವಳಿಗೆ ಆ ಹಕ್ಕಿದೆ. ಆ ಹಕ್ಕನ್ನು ನಾವ್ಯಾರು ಕೂಡ ಕಿತ್ಕೊಳ್ಳುವಂತಿಲ್ಲ. ಇದು ರಾಮನ ಅಭಿಪ್ರಾಯ. ನಾನು ವನವಾಸಕ್ಕೆ ಹೋಗಬೇಕು ಅಂತ ಅನ್ನೋದು ಕೂಡ ವರದಿಂದ ಬಂದದ್ದಲ್ಲ, ಇದು ನಿಕ್ಷೇಪ ಮಾಡಿದ್ದು. ಕೈಕೈ ರಾಜನ ಕಡೆಗೆ ತನ್ನ ಸಂಪತ್ತನ್ನು ಅಂದರೆ ತನ್ನ ವರ ಅನ್ನುವಂಥ ಸಂಪತ್ತನ್ನು ನಿಕ್ಷೇಪ ಮಾಡಿದ್ಲು. ಆ ನಿಕ್ಷೇಪ ಮಾಡಿದ್ದಕ್ಕನುಸಾರವಾಗಿ ನಾನು ಕಾಡಿಗೆ ಬರಬೇಕಾಯ್ತು. ಅದನ್ನು ನಾವು ಇವತ್ತು ರದ್ದುಪಡಿಸುವಂತೆ ಇಲ್ಲ, ರದ್ದುಪಡಿಸಕ್ಕೆ ನಮ್ಗೆ ಹಕ್ಕಿಲ್ಲ ಅಂದ ರಾಮ. ನಾನು ನಿಮ್ಮೆಲ್ಲರ ಮಾತನ್ನು ಕೇಳಿ, ಗುರುಗಳ ಮಾತು, ತಾಯಂದಿರ ಮಾತು, ಬಂಧು ಬಾಂಧವರ ಮಾತನ್ನೆಲ್ಲ ಕೇಳಿ ಆ ಕ್ರಯ ವಿಕ್ರಯ ನಿಕ್ಷೇಪಗಳನ್ನು ರದ್ದುಪಡಿಸೋದಾದರೆ
ನಾವು ನಮ್ಮ ತಂದೆಗೆ ಸರಿಯಾದಂತಹ ಋಣವನ್ನು ಮುಟ್ಟಿಸಿದಂತ ಆಗೋದಿಲ್ಲ. ಆ ವ್ಯವಹಾರವನ್ನು ನಾವು ತಿರಸ್ಕಾರ ಮಾಡಿದಂತಾಗ್ತದೆ. ನಮ್ಮ ಅಪ್ಪ ಮಾಡಿದಂತಹ ವ್ಯವಹಾರಗಳನ್ನು ನಾವು ತಿರಸ್ಕಾರ ಮಾಡಿದಂತಾಗ್ತದೆ. ಹಾಗಾಗಿ ಅದು ಸರಿಯಲ್ಲ, ನಾನು ಅದಕ್ಕೆ ಒಪ್ಪೋದಿಲ್ಲ ಅಂತ ಅವ್ರಿಗೆಲ್ಲ ಮನವರಿಕೆ ಮಾಡಿ ಹೇಳಿದ ರಾಮ. ಮತ್ತು ರಾಮ ಕಾಡಿಗೆ ಹೋಗಬೇಕು, ಭರತ ರಾಜ್ಯ ಆಳಬೇಕು ಅಂತ ಕೈಯ ಹೊರಗಳು. ಅದರ ಬದಲಾಗಿ ಭರತನೇ ಕಾಡಿಗೆ ಹೋಗಿ ರಾಮನೇ ರಾಜ್ಯವನ್ನು ಆಳಬೇಕು ಅಂತಂದ್ರೆ ಆ ಕೊಟ್ಟಂತಹ ವರಗಳನ್ನು ವ್ಯತ್ಯಾಸ ಮಾಡಬೇಕಾದ್ರೆ ಅದಕ್ಕೊಂದು ಏನಾದರೂ ಕಾರಣ ಬೇಕು. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನೀವು ಯಾವುದಾದೊಂದು ತಪ್ಪು ನಡೆದಾಗ, ಏನೋ ಒಂದು ಮದ್ಯಪಾನ ಮಾಡಿದ್ರು ಅಥವಾ ಮತ್ತೊಂದು ಏನಾದರೂ ಅಭಕ್ಷ್ಯವನ್ನು ಭಕ್ಷಣೆ ಮಾಡಿದರೆ ಆವಾಗ 3 ದಿವಸ ಉಪವಾಸ ಇರಬೇಕು, ಅಥವಾ ಇಂಥದೊಂದು ಯಾವುದೋ ದೊಡ್ಡ ಯಜ್ಞವನ್ನು ಮಾಡಿ, ಕೃತ್ಯ ಸಾಂದ್ರಾಯಣ ಮೊದಲಾದ ಯಜ್ಞಗಳನ್ನು ಮಾಡಿ ಆ ದೋಷವನ್ನು ಕಳ್ಕೋಬೇಕು ಅಂತ ಹೇಳ್ತಾರೆ. ಅದು ಆವಾಗ ನಿಮಗೊಂದು ವೇಳೆ ಸಾಧ್ಯ ಆಗದೇ ಇದ್ರೆ, 3 ದಿವಸ ಉಪವಾಸ ಇರೋದಾಗಲಿ, ಕೃತ್ಯ ಸಾಂದ್ರಾಯಣ ಮೊದಲಾದ ನಿಮ್ಗೆ ಸಾಧ್ಯ ಆಗದೇ ಇದ್ರೆ ಆಗ ಹೀಗೆ ಮಾಡಿ ಅಂತ ಇನ್ನೊಂದೇನೋ ಒಂದು ಪರಿಹಾರವನ್ನು ತೋರಿಸಿರ್ತಾರೆ ಶಾಸ್ತ್ರದಲ್ಲಿ. ನಿಮಗೆ ಪೂರ್ಣವಾದ ಶಕ್ತಿ ಇರೋದಾದ್ರೆ, ಆರ್ಥಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ, ಮಾನಸಿಕ ಶಕ್ತಿಗಳು ನಿಮಗೆ ಇರೋದಾದ್ರೆ, ನೀವು ಮೊದಲನೇ ಹಾದಿಯನ್ನೇ ಹಿಡಿಬೇಕು. ಎರಡನೇ ಹಾದಿಯನ್ನು ಹಿಡಿಬೇಕಾದ್ರೆ ನಿಮಗೆ ಮೊದಲನೇ ಹಾದಿ ಹಿಡಿಯಲಿಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋದು ಖಚಿತವಾಗಬೇಕು. ಆಗ ನೀವು ಎರಡನೇ ಮಾರ್ಗವನ್ನು ಅನುಸರಣೆ ಮಾಡಬಹುದು. ಇಂಥದನ್ನು ಶಾಸ್ತ್ರದಲ್ಲಿ ಬೇಕಾದಷ್ಟು ಹೇಳಿರ್ತಾರೆ. ನಾನು ಕಾಡಿಗೆ ಹೋಗಬೇಕು, ಭರತ ರಾಜ್ಯ ಆಳಬೇಕು ಅಂತ ಅನ್ನೋದು ನಮ್ಮ ತಾಯಿಯ ಅಪೇಕ್ಷೆ ಆಗಿತ್ತು. ಈಗ ಆ ವರಗಳನ್ನು ನಾವು ಅದಲು ಬದಲು ಮಾಡ್ಕೊಳ್ಬೇಕಾದ್ರೆ ಕಾಡಿಗೆ ಹೋಗದೇ ಇರಲಿಕ್ಕೆ ನನಗೊಂದು ಏನಾದರೂ ಅಸಾಮರ್ಥ್ಯ ಬೇಕಲ್ಲ. ಕಾಡಿಗೆ ಹೋದ್ರೆ ನನಗೇನಾದರೂ ತೊಂದರೆ, ಕಾಡಿನಲ್ಲಿ ಜೀವನ ಮಾಡಲಿಕ್ಕೆ ನನಗೆ ಶಕ್ತಿಯ ಕೊರತೆ ಇದ್ದರೆ ಈ ವರಗಳನ್ನು ನಾವು ಬದಲಾವಣೆ ಮಾಡ್ಕೋಬಹುದು. ಅಥವಾ ನಿನಗೆ ಸಾಮ್ರಾಜ್ಯವನ್ನು ಆಳುವಂಥ ಶಕ್ತಿ ಇಲ್ಲದೇ ಇದ್ದರೆ ನಿನ್ನ ಬದಲು ನಾನು ಸಾಮ್ರಾಜ್ಯವನ್ನು ಆಳ್ಬೋದು. ಇದನ್ನು ನಾವು ಮಾಡಬಾರದು. ಶಕ್ತಿ ಇದ್ದಾಗ ಉತ್ತಮ ಕಲ್ಪ ಇದೆ, ಇದಕ್ಕೆ ಕಲ್ಪ ಅಂತ ಕರೀತಾರೆ. ಮೊದಲನೇ ಕಲ್ಪ, ಎರಡನೇ ಕಲ್ಪ. ಪೂರ್ಣ ಶಕ್ತಿ ಇದ್ದದ್ದಾದರೆ ಮೊದಲನೇ ಪರಿಹಾರವನ್ನೇ ಮಾಡ್ಕೊಳ್ಬೇಕು, ಎರಡನೇ ಪರಿಹಾರ ಮಾಡ್ಕೊಳ್ಳೋದು ಸರಿಯಲ್ಲ. ಉಪಾಧಿರ್ನ ಮಯಾ ಕಾರ್ಯ ವನವಾಸೇ ಜುಗುಪ್ಸಿತಃ ಯುಕ್ತ ಮುಕ್ತಂ ಚ ಕೈಕಯ್ಯ ಪಿತ್ರಾಮೇ ಸುಕೃತಂ ಕೃತಂ. ಉಪಾಧಿ ಅಂದ್ರೆ ನಾವೇ ನಮ್ಮ ಮನಸ್ಸಿಗೊಂದೇನೋ ಸಮಾಧಾನ ಹೇಳ್ಕೊಂಡ್ಬಿಡ್ತೇವೆ. ಇದಕ್ಕೆ ಅನುಕೂಲ ಸಿಂಧು ಅಂತ ಕೂಡ ಕರೀತಾರೆ. ಅನುಕೂಲ ಸಿಂಧು ಅಂತ ಶಬ್ದ ನೀವು ಎಲ್ಲಾದ್ರೂ ಕೇಳಿರ್ಬೇಕು. ಶಾಸ್ತ್ರದಲ್ಲಿ ಈ ಥರ ಹೇಳಿದಾರೋದು ಏನು ಮಾಡೋದು, ನಮ್ಮ ಶಕ್ತಿ ಇಲ್ಲ ಅಂತ ನೀವು ಅಂತಿರ್ತೀರಿ. ನಿಮ್ಗಿಂತ ಮೊದಲು ಪುರೋಹಿತರು ತಯಾರಾಗಿರ್ತಾರೆ, ಪುರೋಹಿತರಿಗಿಂತ ಮೊದಲು ನೀವು ತಯಾರಾಗಿರ್ತೀರಿ. ನಿಮ್ಮ ಮುಖ ಅವ್ರು ನೋಡ್ತಾರೆ, ನೋಡಿ ಅವರು ಆಯ್ತು ಹಾಗಾದರೆ ಆ ಮುಹೂರ್ತ ಸರಿ ಅನಿಸ್ತೇ ಇದ್ರೆ ಅಥವಾ ಅದು ನಿಮಗೆ ಸರಿ ಅನಿಸ್ತಾ ಇದ್ರೆ ಆ ಕೆಲಸ ಹೀಗೆ ಮಾಡಿ ಅಂತಾರೆ. ಇಂಥವ್ರು ಬೇಕಾದಷ್ಟು ಜನ ಅವ್ರ ಹತ್ರ ಬಂದಿರ್ತಾರೆ. ಹಾಗಾಗಿ ಅವರು ಇವ್ರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮತ್ತೊಂದು ಏನೋ ಒಂದು ಮಾಡಿಟ್ಟು ಬಿಡ್ತಾರೆ. ಇದು ನಿಜವಾದ ಧರ್ಮಶಾಸ್ತ್ರಜ್ಞರು ಮಾಡುವಂಥ ಕೆಲಸ ಅಲ್ಲ ಇದು. ಅದನ್ನು ಒಪ್ಪಲಿಲ್ಲ ರಾಮ. ನಾನೇನು ಮಾಡಬೇಕು ಅದನ್ನು ನಾನೇ ಮಾಡಬೇಕು, ನೀನೇನು ಮಾಡಬೇಕು ಅದನ್ನು ನೀನೇ ಮಾಡಬೇಕು. ತನ್ನ ನಿಲುವಿಗೆ ಅಂಟ್ಕೊಂಡ ಅವನು. ಅದರಂತೆ ನಾವು ನಡೀದೇ ಇದ್ರೆ ನಮ್ಮ ತಂದೆಯನ್ನು ನಾವು ಸುಳ್ಳುಗಾರನನ್ನಾಗಿ ಮಾಡಿದಂತಾಗ್ತದೆ. ಭರತನ ವಿಷಯ ನನಗೆ ಗೊತ್ತಿದೆ. ಆತ ಪುಣ್ಯಾತ್ಮನಾದವನು, ಸಹನಶೀಲ ಇದ್ದವನು, ಗುರುಜನರನ್ನ ಸಕಲ ಭಕ್ತಿ ಗೌರವದಿಂದ ಆತ ಅನುಸರಣೆ ಮಾಡ್ತಕ್ಕಂಥವನು. ಹಾಗಾಗಿ ನಾನಾಗಲಿ ಆತನಾಗಲಿ ಮೊದಲನೇ ಕಲ್ಪ ಏನಿದೆ ಆ ಕಲ್ಪವನ್ನು ಬಿಟ್ಟು ಎರಡನೇ ಕಲ್ಪಕ್ಕೆ ನಮ್ಮ ಹೊರಗನ್ನು ಅದಲು ಬದಲು ಮಾಡ್ಕೊಳ್ಬಾರ್ದು. ಹೀನ ಕಲ್ಪಂ ನಸೇವೇತ ಪುರುಷೋ ವಿಭವೇ ಸತಿ ಅಂತ ಧರ್ಮಶಾಸ್ತ್ರ. ವಿಭವೇ ಸಂಪತ್ತು ನಿಮಗಿದ್ದಾಗ, ಮೊದಲನೇ ಕಲ್ಪವನ್ನು ಅನುಸರಣೆ ಮಾಡಲಿಕ್ಕೆ ನಿಮಗೆ ಶಕ್ತಿ ಇದ್ದಾಗ ಆ ಮೊದಲನೇ ಕಲ್ಪವನ್ನು ಅನುಸರಣೆ ಮಾಡೋದನ್ನು ಬಿಟ್ಟು ಹೀನ ಕಲ್ಪವನ್ನು ಆಚರಣೆ ಮಾಡಬಾರದು. ಗುರುಜನರನ್ನ ಆದರಿಂದ ಸ್ವಾಗತ ಮಾಡ್ತಾನೆ ಇವನು. ಹಾಗಾಗಿ ನಾನು ನನ್ನ ಕಾರ್ಯವನ್ನು ಮಾಡ್ತೇನೆ, ಆತ ತನ್ನ ಕಾರ್ಯವನ್ನು ಮಾಡಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನಿವತ್ತು ಸಂಪೂರ್ಣ ರಾಜ್ಯದ ಭಾರವನ್ನು ಆತನ ಮೇಲೆ ಬಿಟ್ಟಿಲ್ಲ. 14 ವರ್ಷದ ಕಾಲ ಅಷ್ಟೇ ಇದೆ. 14 ವರ್ಷದ ಬಳಿಕ ನಾನು ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿ ಅಯೋಧ್ಯೆಗೆ ಬಂದು ಆ ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡ್ತೇನೆ. ಮತ್ತೆ ಭರತನಿಗೆ ಹೇಳಿದೆ, ನಿನ್ನ ತಾಯಿ ಅಪೇಕ್ಷೆ ಪಟ್ಟಂಥ 2 ವರಗಳನ್ನು ನಾನು ಅನುಸರಣೆ ಮಾಡಿ ಅದರಲ್ಲಿ 1ನೇ ವರವನ್ನು ನಾನು ಪಾಲನೆ ಮಾಡ್ತಿದ್ದೇನೆ, ಇನ್ನೊಂದು ವರವನ್ನು ನೀನು ಪಾಲನೆ ಮಾಡಬೇಕು. ಹಾಗೆ ಆ ಅಪ್ಪನ ಋಣವನ್ನು ನಾವು ಕಳೆದುಕೊಳ್ಬೇಕು ಅಂದವನು. ಆ ಇಬ್ಬರು ಸಹೋದರರು ಈ ಥರ ಪರಸ್ಪರ ಚರ್ಚೆ ಮಾಡ್ತಿದ್ರಲ್ಲ, ಇದೊಂದು ಅದ್ಭುತ ಸಂಗತಿಯಾಗಿ ಕಾಣಿಸ್ತಾ ಅಲ್ಲಿದ್ದವರಿಗೆಲ್ಲ.
ರಾಜ್ಯಕ್ಕೆ ಬಾ ಅಂತ ಇವನಂತಿದ್ದಾನೆ, ಬೇಡ ಅಂತ ಅವನಂತಿದ್ದಾನೆ. ನನಗೆ ಈ ಆಸ್ತಿ ಬೇಕು, ಅಪ್ಪ ಗಳಿಸಿದಂಥ ಆಸ್ತಿಯ ಬಗ್ಗೆ ಇದು ನನಗೇ ಸೇರಬೇಕು ಅಂತ ಕೋಲಾಹಲ ಮಾಡೋದನ್ನ ನಾವು ವಿಕಾಸ್ ಕಡೆ ನೋಡಿದ್ವಿ. ಆದರೆ ಇಂಥದ್ದೊಂದು ಅದ್ಭುತವಾದ ಸಂಗತಿ ಇಲ್ಲಿದೆಯಲ್ಲ ಅಂತ ಅನಿಸ್ತು ಅವರಿಗೆ. ಆ ಋಷಿ ಮುನಿಗಳಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಅವರಿಬ್ಬರನ್ನ ಪ್ರಶಂಸೆ ಮಾಡಿದ್ರಂತೆ ಆ ಋಷಿ ಮುನಿಗಳೆಲ್ಲ. ಸದಾರ್ಯವು ರಾಜಪುತ್ರ ಉದ್ಭವು, ಧರ್ಮಜ್ಞವು ಧರ್ಮ ವಿಕ್ರಯವು. ಇವರಿಬ್ಬರು ಧರ್ಮ ಶಾಸ್ತ್ರದಲ್ಲಿ ನಿಪುಣರಾದವರು, ಧರ್ಮ ವಿಕ್ರಮವು. ಇವ್ರ ಪರಾಕ್ರಮ ಅಂದರೆ, ಇವ್ರ ಶಕ್ತಿ ಏನಂದ್ರೆ ಧರ್ಮನೇ ಇವ್ರ ಶಕ್ತಿ, ತೋಳ್ಬಲ ಅಧಿಕಾಲ ಬಲ ಇವ್ರ ಶಕ್ತಿ ಅಲ್ಲ ಇವರಿಗೆ. ಇವ್ರು ಹೀಗೆ ಇನ್ನಷ್ಟು ಮಾತಾಡ್ತಾ ಇಲ್ಲಿ, ಇದನ್ನೇ ಕೇಳಬೇಕು ಅಂತ ಅನಿಸ್ತದೆ ನಮಗೆ ಅಂದ್ರು. ಯಾಕಂದ್ರೆ ನಾನಾ ಥರದ ಧರ್ಮಶಾಸ್ತ್ರಗಳನ್ನು ಪರಸ್ಪರ ಅವರು ವಿಮರ್ಶೆ ಮಾಡ್ಕೊಂಡ್ರು. ಇಂಥ ಸಂಭಾಷಣೆ ಮತ್ತಿನ್ಯಾವ ಸಿಕ್ಕಿತ್ತು? ಬೇರೆ ಬೇರೆ ಥರದ ಖಟ್ಲೆಗಳು, ವ್ಯಾಜ್ಯಗಳು ನ್ಯಾಯಾಲಯದಲ್ಲಿ ಬೇಕಾದ ಸಿಕ್ಕಿತ್ತು. ಬೇಕು ಬೇಡ ಅಂತೇಳಿ ಇವರು ಚರ್ಚೆ ಮಾಡ್ತಿದ್ದಾರಲ್ಲ, ನೀನೇ ಆಗು ಅಂತ ಅವನಂತಾನೆ, ನನಗೆ ಬೇಡ ಅಂತ ಇವನಂತಾನೆ. ಇಂಥ ಚರ್ಚೆ ನಾವು ಮತ್ತಷ್ಟು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇವೆ ಅಂದ್ರೆ ಅವರೆಲ್ಲ. ಅಲ್ಲಿದ್ದಂಥ ಮಹರ್ಷಿಗಳೆಲ್ಲ ಆ ಭರತನಿಗೆ ಹೇಳಿಬಿಟ್ರಂತೆ, ಆಯ್ತು ನಮ್ಮ ಕೈಯಿಂದ ಇನ್ನು ಸಾಧ್ಯ ಇಲ್ಲ, ನೀನಿನ್ನು ರಾಜ್ಯಕ್ಕೆ ಹಿಂತಿರುಗು, ಸಾಮ್ರಾಜ್ಯವನ್ನು ನೀನೇ ಪಾಲನೆ ಮಾಡು ಅಂತ ಭರತನಿಗೆ ಅವರು ಹೇಳಿಬಿಟ್ರು. ಆನಂದ ರಾಮಾಯಣದಲ್ಲಿ ರಾಮನ ಅಭಿಪ್ರಾಯವನ್ನು ತಿಳ್ಕೊಂಡು ಗುರುಗಳಾದಂಥ ವಸಿಷ್ಠರು ಭರತನಿಗೆ ಉಪದೇಶ ಮಾಡಿದರು ಅಂತಿದೆ. ಈ ರಾಮ ಬರೇ ನಿನ್ನ ಅಣ್ಣ ಅಂತ ತಿಳ್ಕೋಬೇಡ, ವಿಷ್ಣುವೇ ರಾಮನ ರೂಪದಿಂದ ಇಲ್ಲಿ ಬಂದವನು. ವೇದವೇದ್ಯೆ ಪರೇಪುಂಸಿ ಜಾತೇ ದಶರಥಾತ್ಮಜೆ. ವೇದವೇದ್ಯನಾದಂತಹ ಪರಮಪುರುಷನಾದಂತಹ ವಿಷ್ಣು ದಶರಥನ ರೂಪದಿಂದ ಬಂದಿದ್ದಾನೆ. ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ವೇದ ಅದು ವಾಲ್ಮೀಕಿಯ ಮುಖದಿಂದಲೇ ರಾಮಾಯಣದ ರೂಪದಿಂದ ಹೊರಗೆ ಬಂತು, ಜನಸಾಮಾನ್ಯರಿಗೆ ತಿಳಿಯೋ ಭಾಷೆಯ ರೂಪದಲ್ಲಿ ಅಂತ ಆ ಶ್ಲೋಕದ ಅರ್ಥ. ರಾಮ ಸ್ವಯಂ ವಿಷ್ಣು ಅಂತ ಅನ್ನೋದನ್ನು ಭರತನಿಗೆ ಅವರು ಮನವರಿಕೆ ಮಾಡಿಕೊಟ್ರು ಅಂತ ಆನಂದ ರಾಮಾಯಣದಲ್ಲಿದೆ, ಇಲ್ಲಿಲ್ಲ ಅದು. ಇಲ್ಲಿ ಭರತನಿಗೆ ಅವರು ಕೇವಲ ಉಪದೇಶ ಮಾಡಿದರು, ಆಯಿತು ನಿಮ್ಮ ತಂದೆಗೆ ಸುಖ ಆಗಲಿ, ರಾಮನ ಮಾತನ್ನು ಸ್ವೀಕಾರ ಮಾಡು, ರಾಮ ಋಣಿ ಆಗಬಾರ್ದು. ಕೊನೆ ತನಕ ಈ ಜಗತ್ತನ್ನು ಇದ್ದುಕೊಂಡಾತ ಸಾಮ್ರಾಜ್ಯವನ್ನೆಲ್ಲ ಅನುಭವಿಸಿದ, ವೈಭವದಿಂದ ಮೆರೆದಾಡಿದ, ಎಲ್ಲ ಸರಿ. ಆದರೆ ಕೊನೆಗೂ ಅಪ್ಪನ ಋಣವನ್ನು ಉಳಿಸ್ಕೊಂಡು ಬದುಕಿದ ಅಂತ ಆಗಬಾರ್ದು. ಅವನಿಗೂ ಅದು ಅಪೇಕ್ಷೆ ಇಲ್ಲ, ನಮಗೂ ಅಪೇಕ್ಷೆ ಇಲ್ಲ ಅಂದ್ರು ಅವರು. ಆದರೂ ಇಷ್ಟೊತ್ತಂತ ಯಾಕೆ ಹೇಳಿದ್ರು ಅಂದರೆ, ಏನಕ್ಕೇನ ಪ್ರಕಾರ ಏನೋ ರಾಮ ಬರಲಿ ಅಯೋಧ್ಯೆಗೆ ಅನ್ನೋ ಕಾರಣದಿಂದ ಅವರಿಗೂ ಅಪೇಕ್ಷೆ ಇತ್ತು, ಹಾಗೆ ಹೇಳಿದ್ರು. 14 ವರ್ಷದ ವನವಾಸವನ್ನು ಮಾಡಲಿ, ತಂದೆಯ ಋಣವನ್ನು ತೀರಿಸಲಿ. ಹೀಗೆ ರಾಮ ದಶರಥನ ಆಜ್ಞೆಯನ್ನು ಮನ್ನಿಸಿ ಕಾಡಿಗೆ ಇವತ್ತು ಬಂದಿದ್ದಾನಲ್ಲ, ಆ ಕಾರಣದಿಂದಾಗಿ ಕೈಕೈಯ ಋಣದಿಂದ ಮುಕ್ತನಾಗಿ ದಶರಥ ಇವತ್ತು ಸ್ವರ್ಗಕ್ಕೆ ಹೋಗಿದ್ದಾನೆ. ಇಲ್ಲದಿದ್ರೆ ಇಷ್ಟೊತ್ತಿಗಾಗಲೇ ಆತ ದುರ್ಗತಿಗೆ ಹೋಗಿಬಿಡ್ತಿದ್ದ ಅಂದ್ರ ಋಷಿಗಳೆಲ್ಲ. ಆ ಮಹರ್ಷಿಗಳೆಲ್ಲ ಭರತನಿಗೆ ಮನವರಿಕೆ ಮಾಡಿದ್ರು. ಗಂಧರ್ವಾದಿಗಳು ಕೂಡ ಅಲ್ಲಿ ಬಂದಿದ್ರು ಅಂತಿದೆ. ಗಂಧರ್ವರು, ಮಹರ್ಷಿಗಳು ಎಲ್ಲರೂ ಅವರೆಲ್ಲ ಬಂದವರು ಎಷ್ಟೋ ಜನ ತಮ್ಮ ಲೋಕಗಳಿಗೆ ತೆರಳಿ ಬಿಟ್ರು. ಉಳಿದಂಥ ಮುನಿಗಳು ಅವರೆಲ್ಲ ಭರತನ ಜೊತೆಗೆ ಇದ್ರು, ಉಳಿದವರೆಲ್ಲ ತಮ್ಮ ಲೋಕಗಳಿಗೆ ತೆರಳಿದ್ರು ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ತಪಸ್ಸು ಋಷಿಗಣಾ ಕ್ಷಿಪ್ರಂ ದಶಗ್ರೀವ ವಧೈಷಿಣಃ ಭರತಂ ರಾಜಶಾರ್ದೂಲಂ ಇತ್ಯೂಚು ಸಂಗತಾವಚಃ. ಅವರಿಗೆ ದಶಗ್ರೀವನ ವಧೆ ಆಗಬೇಕಾಗಿತ್ತು, ಅದು ಅವ್ರಿಗೆ ಗೊತ್ತಿತ್ತು ಅಲ್ಲಿದ್ದ ಋಷಿಗಳಿಗೆಲ್ಲ. ಮತ್ತೆ ಎಷ್ಟೋ ಜನ ಪರಲೋಕದಿಂದ ಕೂಡ ಇಲ್ಲಿಗೆ ಬಂದಿದ್ದಳು, ಸ್ವರ್ಗಾದಿ ಲೋಕಗಳಿಂದ. ರಾವಣನ ವಧೆ ರಾಮನ ಕೈಯಿಂದ ಆಗಬೇಕಾಗಿತ್ತು, ಅದಕ್ಕೆ ಆತ ವನವಾಸದಲ್ಲಿ ಮುಂದುವರಿಯೋದು ಅವರಿಗೂ ಬೇಕಾಗಿತ್ತು. ಮಾಡೋ ಪ್ರಯತ್ನ ಮಾಡಿದರು. ಇನ್ನು ರಾಮ ವನವಾಸದಲ್ಲಿ ಮುಂದುವರಿಯಲಿ, ಭರತ ಸಾಮ್ರಾಜ್ಯಕ್ಕೆ ಹೋಗಲಿ ಅಂತ ಅವರೆಲ್ಲರೂ ಕೂಡ ಅವನಿಗೆ ಉಪದೇಶ ಮಾಡಿದರು. ಮುಂದೆ ಭರತ ಕೈ ಮುಗಿದು ರಾಮನಿಗೆ ಹೇಳಿದ, ನಮ್ಮ ಸಾಮ್ರಾಜ್ಯದ ನಮ್ಮ ಕುಲದ ಪರಂಪರೆ ಏನಿದೆ ಅಂತ ಅನ್ನೋದನ್ನ ಆತ ಹೇಳಿ ಮತ್ತೊಮ್ಮೆ ಅದೇ ಮಾತು ಹೇಳಿದೆ, ನೀನೇ ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡುವಂತ ಕೊನೆಯ ಮಾತು ಅವನದು. ಹಿರಿಯರಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋದು ನಮ್ಮ ಕುಲದ ಧರ್ಮ, ರಾಜಧರ್ಮ. ಇದು ತಾಯಿಯ ಯಾಚನೆ, ನಮ್ಮ ತಾಯಿಯ ಯಾಚನೆ ಇದು ಅಂತಿದೆ. ನಮ್ಮ ತಾಯಿ ಅಂದ್ರೆ ಯಾರು ಅಂತ ಅಲ್ಲಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಆತ ನಮ್ಮ ತಾಯಿ ಅಂತ ಹೇಳಿ ಕೌಸಲ್ಯಗೆ ಹೇಳಿದ್ನೋ, ಕೈಕೈಗೆ ಹೇಳಿದ್ನೋ ಅಂತ ಅನ್ನೋದನ್ನು ವಾಲ್ಮೀಕಿ ನಮ್ಮ ಊಹೆಗೆ ಬಿಟ್ಟುಬಿಡ್ತಾರೆ. ಅಂದರೆ ಕೌಸಲ್ಯನು ಕೂಡ ತನ್ನನ್ನು ಹೆತ್ತ ತಾಯಿ ಅಂತಲೇ ಆತ ಭಾವಿಸಿದ್ದ, ಅವಳ ಪ್ರಾರ್ಥನೆಯನ್ನಾದರೂ ನೆರವೇರಿಸುವಂತ ಆತ ಕೇಳ್ಕೊಂಡ ಅಂತ ಒಂದರ್ಥ. ಅದು ವ್ಯಾಖ್ಯಾನದಲ್ಲಿ ನಮ್ಮ ತಾಯಿ ಅಂದರೆ ಕೈಕೈ ಅಂತ ಕೂಡ ಕೆಲವರು ಅರ್ಥ ಮಾಡ್ತಾರೆ. ಕೈಕೈಗೆ ಆಗಾಗಲೇ
ಪಶ್ಚಾತ್ತಾಪ ಆಗಿತ್ತು. ಅವಳು ಸಾಮ್ರಾಜ್ಯವನ್ನು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಬಂದಿದ್ದು ಯಾಕೆ ಅಂದರೆ ಇವರೆಲ್ಲರ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ಲು ಅವಳು. ಹಾಗಾಗಿ ಅವಳಿಗೆ ಮನಃಪರಿವರ್ತನೆ ಆಗಿತ್ತು ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ. ಆನಂದ ರಾಮಾಯಣದಲ್ಲಂತೂ ಸ್ಪಷ್ಟವಾಗಿಯೇ ಕೈಕೇಯಿ ರಾಮನನ್ನು ಪ್ರಾರ್ಥನೆ ಮಾಡಿದ್ಲು, ನನಗೆ ತಪ್ಪಾಯಿತು, ಸಾಮ್ರಾಜ್ಯಕ್ಕೆ ಬಾ, ಪಟ್ಟಾಭಿಷೇಕ ಮಾಡಿಸ್ತು ಅಂತ ಹೇಳಿದ್ಲು ಅಂತಲೇ ಇದೆ ಆನಂದ ರಾಮಾಯಣದಲ್ಲಿ. ಆಗ ರಾಮ ಅವಳಿಗೆ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ, ಇದೆಲ್ಲ ನನ್ನ ಸಂಕಲ್ಪದಂತೆ ಆಗಿದ್ದಿದ್ದು. ಮತ್ತು ಛಂದಾದೇವ ಅಂತ ಶಬ್ದ ಇದೆ ಅಲ್ಲಿ. ಛಂದ ಅಂದರೆ ನನ್ನ ಮನಸ್ಸು, ಸತ್ಯ ಸಂಕಲ್ಪನ ನನ್ನ ಸಂಕಲ್ಪದಂತೆ ನಾನು ಇದನ್ನೆಲ್ಲ ಮಾಡಲಿಕ್ಕೆ ಮಂಥರೆಗೆ ಪ್ರೇರೇಪಣೆ ಮಾಡಿದೆ. ಮಂಥರೆ ನಿನಗೂ ಪ್ರೇರೇಪಣೆ ಮಾಡಿದ್ಲು, ನೀನು ಆ ವರವನ್ನು ರಾಜನ ಮುಂದಿಟ್ಟು ರಾವಣನ ವಧೆ, ಉಳಿದೆಲ್ಲ ರಾಕ್ಷಸರ ವಧೆ ಆಗಬೇಕಾಗಿದೆ, ಅದಕ್ಕಾಗಿ ನಾನು ಈ ವನವಾಸವನ್ನು ಮುಂದುವರಿಸಬೇಕಾಗಿದೆ ಅಂದ ರಾಮ. ಹಾಗಾಗಿ ನೀನು ದುಃಖ ಪಡಬೇಡ ಅಂತ ಕೈಕೇಯಿಗೆ ಸಮಾಧಾನ ಮಾಡಿದ ಅಂತ ಆನಂದ ರಾಮಾಯಣದಲ್ಲಿದೆ. ಭರತ ಏನು ಹೇಳಿದ, ವಿಸ್ತಾರವಾದ ಈ ಸಾಮ್ರಾಜ್ಯವನ್ನು ನಿನ್ನ ನೆರವಿಲ್ಲದೆ ನಾನೊಬ್ಬನೇ ಕಾಪಾಡಲಿಕ್ಕೆ ಸಮರ್ಥನಲ್ಲ. ರೈತರು ತಮ್ಮ ಭೂಮಿಗೆ ಬೇಕಾದಂತಹ ಮಳೆಯ ಪ್ರಾಪ್ತಿಗಾಗಿ ಪರ್ಜನ್ಯನನ್ನ, ಅಂದರೆ ಮಳೆಯ ದೇವತೆ ಅಂತ ವರುಣನನ್ನು ಹೇಗೆ ಪ್ರಾರ್ಥನೆ ಮಾಡ್ತಾರೋ ಹಾಗೆ ಎಲ್ಲರೂ ಕೂಡ ನಿನ್ನನ್ನೇ ಇವತ್ತು ರಾಜನನ್ನಾಗಿ ಪಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಕೊಂಡಿದ್ದಾರೆ. ಹಾಗಾಗಿ ಅವರ ಪ್ರಾರ್ಥನೆಯನ್ನು ಮನ್ನಿಸು, ನೀನೇ ರಾಜ್ಯವನ್ನು ಆಳು ಅಂತ ಕೇಳ್ಕೊಂಡ, ಕಾಲಿಗೆ ಬಿದ್ದು ಕೇಳ್ಕೊಂಡ. ಸಮಂಕೆ ಭ್ರಾತರಂ ಕೃತ್ವ ರಾಮೋ ವಚನಮಬ್ರವೀತ್. ಇಷ್ಟೆಲ್ಲ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದ ಮೇಲೆ ಭರತನನ್ನು ರಾಮ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಆತನ ಮನಸ್ಸಿಗೆ ಸಮಾಧಾನ ಹೇಳಿದ. ನಿನಗೆ ಈ ಭೂಮಿಯನ್ನು ಆಳ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಿದ್ದೀಯಲ್ಲ ನೀನು, ಅದು ನೀನು ಬರೀ ವಿನಯ ಅಷ್ಟೇ. ಅದು ಬರೇ ಅಯೋಧ್ಯೆ ಯಾಕೆ, ಸಾಕೇತ ಸಾಮ್ರಾಜ್ಯ ಯಾಕೆ, ಸಂಪೂರ್ಣ ಭೂಮಿಯನ್ನು ಕೂಡ ನೀನು ಬೇಕಾದ್ರೆ ಆಳಬಲ್ಲೆ, ನಿನ್ನ ಸ್ವಾಭಾವಿಕವಾದಂತಹ ವಿನಯದಿಂದ ಮತ್ತು ನಿನ್ನ ಧರ್ಮ ಸ್ವಭಾವದಿಂದ ಅಂದವನು. ಹಾಗಾಗಿ ಸಾಮ್ರಾಜ್ಯವನ್ನು ಆಳ್ಲಿಕ್ಕೆ ಬೇಕಾದಂತಹ ಮುಖ್ಯ ಅರ್ಹತೆ ಅಂತಂದ್ರೆ ತೋಳು ಬಲವಾಗಲಿ, ಅಧಿಕಾರ ಬಲವಾಗಲಿ, ಸೈನ್ಯ ಬಲವಾಗಲಿ ಅಲ್ಲ, ಧರ್ಮ ಬುದ್ಧಿ ಮತ್ತು ವಿನಯಶೀಲತೆ ಅಂತನ್ನೋದನ್ನು ತೋರಿಸಿದ ಅವನು. ಏನು ಹೆದರಬೇಕಾಗಿಲ್ಲ ನೀನು, ಕುಲಕ್ರಮಾಗತರಾದಂಥ ಮಂತ್ರಿಗಳಿದ್ದಾರೆ, ಗುರುಗಳಿದ್ದಾರೆ, ಅವರು ನಿನ್ನ ಸಾಮ್ರಾಜ್ಯದ ಆಡಳಿತಕ್ಕೆ ಸಹಾಯ ಮಾಡ್ತಾರೆ. ನನ್ನ ಪ್ರತಿಜ್ಞೆಯನ್ನು ಮತ್ತೊಮ್ಮೆ ಕೇಳು, ಲಕ್ಷ್ಮೀ ಚಂದ್ರಾದಪೇಯಾದ್ವಾ ಹಿಮವಾನ್ ವಾ ಹಿಮಂ ತ್ಯಜೇತ್ ಅತೀಯಾತ್ ಸಾಗರೋ ವೇಲಾಂ ನ ಪ್ರತಿಜ್ಞಾಮಹಂ ಪಿತುಹು. ಚಂದ್ರನ ಬೆಳದಿಂಗಳು ಚಂದ್ರನಿಂದ ಒಂದು ವೇಳೆ ದೂರ ಆಗ್ಬೋದು, ಯಾವತ್ತಾದ್ರೂ ಬೆಳದಿಂಗಳಿಲ್ಲದೆ ಚಂದ್ರ ಆಕಾಶದಲ್ಲಿ ಉದಯಿಸಬಹುದು. ಹಿಮಾಲಯ ಹಿಮದ ಆಲಯ ಆದ್ರೂ ಒಂದು ವೇಳೆ ಯಾವತ್ತಾದ್ರೂ ಹಿಮ ಇಲ್ಲದೇನೂ ಅದು ಇರಬಹುದು. ಸಮುದ್ರ ತನ್ನ ಮೇರೆಯನ್ನು ಮೀರಿ ಹರಿದು ಉಕ್ಕೇರಿ ಭೂಮಿಯನ್ನೆಲ್ಲ ಧ್ವಂಸಪಡಿಸಬಹುದು. ಆದರೆ ನಾನು ನನ್ನ ತಂದೆಗೆ ಮಾತು ಕೊಟ್ಟಿದ್ದೇನೆ, ಆ ಪ್ರತಿಜ್ಞೆಯನ್ನು ನಾನು ಬದಲಾಯಿಸುವವನಲ್ಲ. ಅದಕ್ಕೆಲ್ಲದಕ್ಕೂ ವ್ಯತ್ಯಾಸ ಆಗ್ಬೋದು, ಆದರೆ ನನ್ನ ಮಾತಿಗೆ ಮಾತ್ರ ಬೇರೆ ವಿಕಲ್ಪವೇ ಇಲ್ಲ. ರಾಮೋ ದ್ವಿರ್ನಾಭಿಭಾಷತೆ ಅಂತ ಹಿಂದೆ ಹೇಳಿದ್ದೆ ರಾಮನೇ ಕೈಕೇಯಿಗೆ. ಎರಡು ಮಾತು ಅಂತ ಅನ್ನೋದೇ ಇಲ್ಲ ನನ್ನ ಜೀವನದಲ್ಲಿ. ಎರಡು ಮಾತು ನಾನು ಹಿಂದೆಂದೂ ಆಡಿದ್ದೂ ಇಲ್ಲ, ಈಗೂ ಆಡೋದಿಲ್ಲ. ನೀನು ತಾಯಿಯ ವಿಷಯದಲ್ಲಿ ಹಿಂದಿನಂತೆ ಸೌಜನ್ಯದಿಂದಿರು. ನಿನ್ನ ತಾಯಿ ನಿನಗೆ ಅಪಕಾರ ಮಾಡಿದ್ದು ತಿಳ್ಕೊಬೇಡ, ನಿನಗಾಗಲಿ ನನಗಾಗಲಿ ಅವಳು ಸೇವೆ ಮಾಡಿಕೊಂಡಿರು. ಹೀಗೆ ರಾಮ ಹೇಳಿದ ಮೇಲೆ ಅವನು ಆ ಭರತನು ಕೂಡ ಅವನಿಗೆ ಈ ಮುಂದಿನಂತೆ ಪ್ರಾರ್ಥನೆ ಮಾಡಿದ. ಅಧಿರೋಹ ಆರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ವಸಿಷ್ಠರು ಅವನಿಗೆ ಸೂಚನೆ ಕೊಟ್ಟರಂತೆ, ಆ ಪಾದುಕೆಗಳನ್ನು ಕೊಡು ರಾಮನಿಗೆ ಅಂತ. ತಾನು ತಂದಂತಹ ಒಂದು ಜೊತೆ ಪಾದುಕೆಯನ್ನು ರಾಮನ ಮುಂದಿಟ್ಟ. ಅವನು ಇಟ್ಟು, ಈ ಬಂಗಾರದಿಂದ ಅಲಂಕೃತವಾದ ಈ ಪಾದುಕೆಯ ಮೇಲೆ ನಿನ್ನ ಹೆಜ್ಜೆಯನ್ನಿಡು, ಈ ಪಾದುಕೆಯನ್ನು ನಾನು ತೆಗೆದುಕೊಂಡು ಹೋಗಿ ಸಾಮ್ರಾಜ್ಯದ ಶಾಸನವನ್ನು ಮಾಡ್ತೇನೆ ಅಂದ ಅವನು. ಅದು ಪದ್ಮಪುರಾಣದಲ್ಲಿ ಆ ಪಾದುಕೆಯ ಮಹತ್ವವನ್ನು ಹೇಳ್ತಾರೆ. ಪದ್ಮಪುರಾಣದಲ್ಲಿ ಬಂದಂತಹ ರಾಮಾಯಣದ ಕಥೆಯಲ್ಲಿ ಆ ಪಾದುಕೆ ಸಿಂಹಾಸನದಲ್ಲಿ ಇಟ್ಕೊಂಡು ಆತ ಪೂಜೆ ಮಾಡ್ತಿದ್ನಲ್ಲ ದಿವಸ, ಆ ಪಾದುಕೆಯ ಸಮೀಪದಲ್ಲಿ ಆತ ಇದ್ರೇ ಸಾಮ್ರಾಜ್ಯವನ್ನು ಹೇಗೆ ಶಾಸನ ಮಾಡಬೇಕು, ಹೇಗೆ ರಾಜ್ಯಭಾರವನ್ನು ಮುಂದುವರಿಸಬೇಕು ಅಂತ ಭರತನಿಗೆ ಸ್ಫುರಣೆ ಆಗ್ತಿತ್ತಂತೆ.
ಜ್ಞಾತ್ವಾ ತದಾಜ್ಞಾಂ ತಾಭ್ಯಾಂ ಚ ಭರತಃ ಕ್ಷಿತಿಮನ್ವಷ. ಆ ಪಾದುಕೆಯ ಆಜ್ಞಾನುಸಾರವಾಗಿ, ಅದರ ನಿರ್ದೇಶನಾನುಸಾರವಾಗಿ ಆತ ಸಾಮ್ರಾಜ್ಯವನ್ನು ಆಳಿದ. ಆ ಪಾದುಕೆಯನ್ನು ಆತ ಎಲ್ಲಿಂದ ತಂದ ಅಂತ ವ್ಯಾಖ್ಯಾನಕಾರರು ಬೇರೆ ಬೇರೆ ಥರ ಹೇಳ್ತಾರೆ. ಅದು ರಾಮ ತಾನು ವನವಾಸ ಮಾಡ್ಲಿಕ್ಕೆ ಬಂದಾಗ ತನ್ನ ಜೊತೆ ಒಂದು ಪಾದುಕೆ ಇಟ್ಕೊಂಡಿದ್ನಲ್ಲ, ಅದೇ ಪಾದುಕೆನೇ ನನಗೆ ಕೊಡುವಂತ ತೊಗೊಂಡು ಹೋಗಿಬಿಟ್ನು. ಅಥವಾ ರಾಮ ಒಂದು ವೇಳೆ ನನ್ನ ಜೊತೆಗೆ ಅಯೋಧ್ಯೆಗೆ ಬರ್ಲಿಕ್ಕೆ ತಯಾರಾಗದೇ ಇದ್ರೆ ಅವನು ಮೆಚ್ಚಿದಂಥ ಪಾದುಕೆಯನ್ನಾದರೂ ತೆಗೆದುಕೊಂಡು ಹೋಗಿ ಸಿಂಹಾಸನದಲ್ಲಿ ಇಟ್ಟು ಬಿಡೋಣ, ಆ ಮೂಲಕ ರಾಜ್ಯಭಾರ ಮಾಡೋಣ ಅಂತ ಆ ಥರ ಅವನ ಅಭಿಪ್ರಾಯ ಇತ್ತು. ಹೇಗೆ ರಾಮ ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ಪಾದುಕೆಯನ್ನು ತಂದಿದ್ದ, ಅದೇ ಪಾದುಕೆಯನ್ನು ಭರತ ಸ್ವೀಕಾರ ಮಾಡಿದ ಅಂತ ಇಟ್ಕೊಂಡ್ರೆ ಅದಕ್ಕೆ ಸರಿ ಆಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಅವನು ಯಾವುದೇ ಸಂಪತ್ತನ್ನು ತಂದಿರಲಿಲ್ಲ, ಇರಕ್ಕಿಲ್ಲ. ಗುದ್ದಲಿ, ಬುಟ್ಟಿ, ಬಿಲ್ಲು, ಬಾಣ ಇಂಥ ಆಯುಧಗಳನ್ನು ಬಿಟ್ಟರೆ ಬೇರೆ ಏನು ತಂದಿರಲಿಲ್ಲ ಅವನು. ಅಂತ ಬಂಗಾರದಿಂದ ಅಲಂಕೃತವಾದಂಥ ಪಾದುಕೆಯನ್ನು ಯಾಕೆ ತರ್ತಾನೆ ರಾಮ? ತಂದಿರ್ಲಿಕ್ಕಿಲ್ಲ. ಹಾಗಾದ್ರೆ ಅದು ಯಾವುದು ಪಾದುಕೆ? ಯಾವುದು? ಭರತನೇ ಮುಂದಾಲೋಚನೆಯಿಂದ ರಾಮ ಒಂದು ವೇಳೆ ಬರದೇ ಇದ್ರೆ ಅವನು ಪಾದುಕೆಗಳನ್ನಾದ್ರೂ ತೊಗೊಂಡು ಹೋಗೋಣ, ಈ ಪಾದುಕೆಗಳಿಗೆ ಆತನ ಪಾದಸ್ಪರ್ಶ ಮಾಡಿ ಅದನ್ನೇ ತೊಗೊಂಡು ಹೋಗೋಣ ಅಂತ ಆಲೋಚನೆ ಮಾಡಿದ್ನ. ರಾಮ ಒಂದು ವೇಳೆ ಬರದೇ ಇದ್ರೆ ಅದಕ್ಕೇನೋ ಸಂದೇಹ ಇತ್ತ ಅವನಿಗೆ ಅಂತಂದ್ರೆ, ಕೆಲವು ವ್ಯಾಖ್ಯಾನದ ಪ್ರಕಾರ ಅವನಿಗೇನು ಸಂದೇಹ ಇರಲಿಲ್ಲ. ಏನು ಕೇಳಿದ ಪ್ರಕಾರ ಏನು ರಾಮನನ್ನು ಕರ್ಕೊಂಡು ಹೋಗಲೇಬೇಕು ಅಂತ ಅವನಿಗೆ ಅಪೇಕ್ಷೆ ಇತ್ತು, ಹಾಗೂ ವಿಶ್ವಾಸನೂ ಇತ್ತು. ಅದು ಪಾದುಕೆಯನ್ನು ಆತ ಯಾಕೆ ತಂದಿದ್ದ ಅಂತಂದ್ರೆ, ಅದು ಈ ರಾಮನನ್ನ ಮರಳಿ ಅಯೋಧ್ಯೆ ಕರ್ಕೊಂಡು ಹೋಗುವಾಗ ರಾಜವೈಭವ ಸಮೇತವಾಗಿ ಕರ್ಕೊಂಡು ಹೋಗಬೇಕು ಅಂತ ಅವನಿಗೆ ಅಪೇಕ್ಷೆ ಇತ್ತು. ರಾಜವೈಭವ ಸಮೇತನೇ ಕರ್ಕೊಂಡು ಹೋಗಬೇಕಾದ್ರೆ ಅವನಿಗೆ ಸರಿಯಾಗಿ ಪಾದುಕೆನೂ ಬೇಕಲ್ಲ. ಅದಕ್ಕಾಗಿ ಆ ಬಂಗಾರದಿಂದ ಅಲಂಕೃತವಾದಂಥ ಪಾದುಕೆಗಳನ್ನು ಆತ ತಂದುಬಿಟ್ಟಿದ್ದ. ಪಾದುಕೆ ಅಂತ ಇಲ್ಲಿ ಶಬ್ದ ಇದೆ, ಅದು ಪಾದುಕೆ ಅಂದರೆ ಸನ್ಯಾಸಿಗಳು ಮೆಟ್ಟುವಂಥ ಕಟ್ಟಿಗೆ ಪಾದುಕೆಗಳು ಆಗಿರ್ಲಿಕ್ಕಿಲ್ಲ. ಅದು ಅಂತೂ ರತ್ನದ ರೇಖುಗಳಿಂದ, ಮಣಿ ವಜ್ರಗಳಿಂದ ಅಲಂಕೃತವಾದದ್ದು ಚರ್ಮದ್ದೇ ಪಾದರಕ್ಷೆ ಆಗಿರಬೇಕು ಅಂತ ನನ್ನ ಆಲೋಚನೆ. ಸನ್ಯಾಸಿಗಳು ಮಾತ್ರ ಮೆಟ್ತಾರೆ ಅಷ್ಟೇ ಕಟ್ಟಿಗೆ ಇದ್ದಾದ್ರೆ. ಪಾದುಕೆ ಅಂತ ಇಲ್ಲಿ ಹೇಳ್ತಾರೆ, ಆದ್ರೆ ಅದು ಕೇವಲ ಪಾದರಕ್ಷೆ ಅಂತ ನನ್ನ ಅಭಿಪ್ರಾಯ. ಅದು ಅಲ್ಲಿ ಎಲ್ಲೂ ಇಲ್ಲೇ ಇಲ್ಲ. ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಆ ಪಾದುಕೆ ಎಲ್ಲಿದು ಅಂತ ಮಾಹಿತಿ ಇಲ್ಲವೇ ಇಲ್ಲ. ಭರತ ತಗೊಂಡು ಹೋದ ಪಾದುಕೆ ರಾಮ ತನ್ನ ಬಳಿ ಇಟ್ಕೊಂಡಿದ್ನಲ್ಲ ವನವಾಸದಲ್ಲಿ ತನಗೆ ಉಪಯೋಗ ಆದೀತು ಅಂತ, ಅದೇ ಪಾದುಕೆಗಳನ್ನು ಆತ ತಗೊಂಡು ಹೋದ ಅಂತಿದ್ರೆ ಅದಕ್ಕೆ ಬಂಗಾರದ ಅಲಂಕಾರ ಎಲ್ಲಿಂದ ಬಂತು? ಋಷಿಮುನಿಗಳ ಜೀವನ ನಡೆಸಬೇಕಾದವನಾದ್ರಿಂದ ಅವನು ಎಲ್ಲ ನಾಡುಮಡಿ ಉಟ್ಕೊಂಡು ಬದುಕುವಂಥವನು, ಕೃಷ್ಣಾರ್ಜುನ ಹೊದ್ಕೊಂಡು ಬದುಕುವಂಥವನು, ಅವನಿಗೆ ಸಾದಾ ಪಾದುಕೆಗಳು ಇದ್ದಿರಬಹುದು. ಅದಕ್ಕೆ ಈ ಬಂಗಾರದ ಅಲಂಕಾರ ಎಲ್ಲಿಂದ ಬಂತು? ಅಥವಾ ರಾಮ ಅಲ್ಲಿ ಉಪಯೋಗ ಮಾಡ್ತಿದ್ದಂಥ ಪಾದುಕೆಗಳನ್ನ ತನ್ನ ಶಿಲ್ಪಿಗಳಿದ್ರಲ್ಲ, ಅವರೆಲ್ಲ ಆತನ ಜೊತೆ ಬಂದಿದ್ರಲ್ಲ, ಶಿಲ್ಪಿಗಳು, ನಾನಾ ವಿಧ ಕುಶಲಕರ್ಮಿಗಳು, ಅವ್ರ ಜೊತೆ ಅದಕ್ಕೆ ಅಲಂಕಾರ ಮಾಡ್ತಿದ್ನೆ. ಹೀಗೆ ನಾವೇ ಊಹೆ ಮಾಡ್ಬೋದು, ಆದ್ರೆ ಅಲ್ಲೆಲ್ಲೂ ಇಲ್ಲ. ಅಂತೂ ರಾಮನನ್ನ ರಾಜವೈಭವ ಸಮೇತವಾಗಿ ತಾನು ಕರ್ಕೊಂಡು ಹೋಗಬೇಕು ಅಂತ ಆತ ಆಲೋಚನೆ ಮಾಡಿದ್ದ. ಅದಕ್ಕಾಗಿ ರಾಜನಿಗೆ ಉಚಿತವಾದಂತಹ ಪಾದುಕೆಯನ್ನು ಮೊದಲೇ ತಂದಿದ್ದ ಅಂತನ್ನೋದು ಈ ಒಂದು ಊಹೆ. ಅದು ಉಳಿದೆಲ್ಲ ಊಹೆಗಳಿಗಿಂತ ಸ್ವಲ್ಪ ಹೆಚ್ಚು ಸರಿ ಅಂತ ಅನಿಸ್ತದೆ. ಅದಕ್ಕಾಗಿ ಅದನ್ನು ಹೇಳಿದೆ ಅಷ್ಟೆ. ಆ ರಾಮ ಪಾದುಕೆಗಳನ್ನು ಏರಿದ, ಆಮೇಲೆ ಭರತನಿಗೆ ಅದನ್ನು ಕೊಟ್ಟ. ಅದನ್ನು ತೆಗೆದುಕೊಂಡು ರಾಮನಿಗೆ ಹೇಳಿದ ಭರತ, 14 ವರ್ಷ ಕಾಲ ನಾನು ಕೂಡ ಜಟೆ ನಾರುಮಡಿಗಳನ್ನೇ ಉಟ್ಕೋತೀನಿ, ಹಣ್ಣು ಹಂಪಲುಗಳನ್ನೇ ತಿಂದು ಬದುಕ್ತೇನೆ ನಿನ್ನಂತೆ, ಅಯೋಧ್ಯ ನಗರದ ಹೊರಭಾಗದಲ್ಲಿ ವಾಸ ಮಾಡ್ತೇನೆ ಅಂದವನು. ನಿನ್ನ ಪಾದುಕೆಗಳನ್ನು ರಾಜ್ಯ ಸಿಂಹಾಸನದಲ್ಲಿಟ್ಟು ಪ್ರತಿನಿಧಿಯಾಗಿ ನಾನು ರಾಜ್ಯ ಮಾಡ್ತೇನೆ. 14ನೇ ವರ್ಷ ಕಳೆದ ಬಳಿಕ ಮಾರನೇ ದಿವಸ ನೀನೊಂದು ವೇಳೆ ಬರದೇ ಇದ್ರೆ ಅಗ್ನಿಯನ್ನು ತಯಾರು ಮಾಡ್ಕೊಂಡೇ ಇರ್ತೇನೆ ನಾನು. ಅದನ್ನು ಭರತನಿಗೆ ಇನ್ನೂ ಸಂದೇಹ ಇತ್ತು, ತಮ್ಮ ರಾಜ್ಯ ಆಳ್ತಿದ್ದಾನಲ್ಲ, ಅದು ರಾಜ್ಯ ಅಧಿಕಾರ ಅಂತ ಎಂತಂದ್ರೆ ಅದು ಕ್ರಮೇಣ ಅದ್ರ ಮೇಲೆ ಒಂದು ಅನುಬಂಧ ಬೆಳೆದು ಬಿಡ್ತದೆ, ಅದನ್ನ ಯಾಕೆ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತದೆ. ಹಾಗಾಗಿ ತಮ್ಮನಿಗೊಂದು ವೇಳೆ ಆ ರಾಜ್ಯದ ಮೇಲೆ ಮೋಹ ಬಂದಿದೆ, ಅವನೇ ರಾಜ ಆಗಿರಲಿ ಅಂತ ಈ ರಾಮ ಕಾಡಿನಿಂದ ತಿರುಗಿ ಬಂದ್ಬಿಡ್ತಾನೋ ಇಲ್ಲೋ, ಕಾಡಿನಲ್ಲೇ ಇದ್ದು ಬಿಡೋಣ ಅಂತ ಆಲೋಚನೆ ಮಾಡಿಬಿಟ್ರೆ ಅವನು ಅಂತ ಭರತನಿಗೆ ಸಂದೇಹ ಇತ್ತು. ಅದಕ್ಕೆ ಮೊದಲೇ ಪ್ರತಿಜ್ಞೆ ಮಾಡಿಬಿಟ್ಟ, ನೀನೊಂದು ವೇಳೆ ಬರದೇ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ, ಮಾರನೇ ದಿವಸ ಮತ್ತೆ ಕಾಯೋದಿಲ್ಲ ಅಂದವನು. ಭರತನ ಮಾತಿಗೆ ರಾಮ ಹಾಗೇ ಆಗಲಿ ಅಂತ ಪ್ರತಿವಚನ ಮಾಡಿದ. ಅವನನ್ನ ಕಾಡವಾಗಿ ಆಲಿಂಗನ ಮಾಡಿಕೊಂಡ. ನಿನ್ನ ತಾಯಿಯ ಅಂತ ಕೈಕೈಯನ್ನ ರಕ್ಷಣೆ ಮಾಡು, ಅವಳ ಮೇಲೆ ಕೋಪ ಮಾಡ್ಕೋಬೇಡ, ನನ್ನ ಮೇಲೆ ಮತ್ತೆ ಸೀತೆಯ ಮೇಲೆ ಆಣೆ ಇಟ್ಟು ಈ ಮಾತನ್ನು ಹೇಳ್ತೇನೆ, ಅವಳನ್ನು ಯಾವತ್ತೂ ಕೂಡ ಕಟು ವಚನಗಳನ್ನು ನಯಿಸಬೇಡ. ಹೀಗೆ ನಾನಾ ಥರದ ಮಾತುಗಳನ್ನು ಹೇಳಿ ರಾಮ ಅವನನ್ನು ಬೀಳ್ಕೊಟ್ಟ.
ಭರತ ಆ ಪಾದುಕೆಗಳನ್ನು ತನ್ನ ತಲೆಯ ಮೇಲೆ ಧಾರಣೆ ಮಾಡಿಕೊಂಡು ರಾಮನಿಗೆ ಪ್ರದಕ್ಷಿಣೆ ಮಾಡಿ ಆ ಪಾದುಕೆಗಳನ್ನು ಎಲ್ಲಿಟ್ಟ ಅಂದರೆ ರಾಜರು ಮಾತ್ರನೇ ಕೂತ್ಕೊಳ್ಬಹುದಾದಂಥ ಪಟ್ಟದಾನೆಯ ಮೇಲೆ ಅದನ್ನು ತೊಗೊಂಡೋಗಿಟ್ಟ. ಪಟ್ಟದಾನೆಯ ಮೇಲೆ ಅದನ್ನಿಟ್ಟು ತನ್ನ ಪುರೋಹಿತರು ಮಂತ್ರಿಗಳು ಇವರೆಲ್ಲರನ್ನು ಕರೆದುಕೊಂಡು ಅಲ್ಲಿಂದ ಮುಂದೆ ಹೊರಟ. ಅವರೆಲ್ಲರೂ ಕೂಡ ರಾಮನಿಗೆ ನಮಸ್ಕರಿಸಿದರು. ತಾಯಂದ್ರಿಗೂ ಕೂಡ ರಾಮನು ನಮಸ್ಕಾರ ಮಾಡಿ ಅಲ್ಲಿಂದ ಪ್ರಯಾಣ ಮುಂದುವರಿಸಿದ ಅಂತನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 112ನೇ ಸರ್ಗ ಮುಕ್ತಾಯ ಆಗಿದೆ. ಅಲ್ಲಿ ಮೊನ್ನೆ ದಿವಸ ನಾನು ಹೇಳಿದ್ದೆ, ಅವನು ಯಾತಕ್ಕಾಗಿ ರಾಜ್ಯವನ್ನು ಪರಿತ್ಯಾಗ ಮಾಡಿದ, ಸುಮ್ಮನೆ ಅದನ್ನು ಉಪಸಂಹಾರ ಮಾಡಬೇಕಷ್ಟೆ. ಇಷ್ಟೆಲ್ಲ ಜನ ಹೇಳಿದ್ರು, ತಾಯಂದ್ರು ಹೇಳಿದರು, ಗುರುಗಳು ಹೇಳಿದರು, ಜಾಬಾಲಿಗಳು, ವಸಿಷ್ಠರು, ಮಂತ್ರಿಗಳು ಹೇಳಿದರು, ಪುರೋಹಿತರು ಹೇಳಿದರು, ಜನಸಾಮಾನ್ಯರು ಹೇಳಿದರು, ಎಲ್ಲರೂ ಕೂಡ ಹೇಳಿದರು. ಉಳಿದವರು ಯಾರು ಹೇಳಿದ್ದನ್ನು ಕೇಳದೇ ಇದ್ರು ಕೂಡ ಕೊನೆ ಪಕ್ಷ ಗುರುಗಳಾದರೂ ಹೇಳಿದ್ದನ್ನು ಕೇಳ್ಬೋದಿತ್ತಲ್ಲ. ಗುರುಗಳು ಹೇಳಿದ ಮಾತು ಅದು ಅನ್ಯಾಯಕ್ಕೆ ಅಧರ್ಮಕ್ಕೆ ಏನು ಕಾರಣ ಆಗ್ತಿರ್ಲಿಲ್ಲ. ಆದರೂ ಅದನ್ನು ಕೇಳ್ತಿರ್ಲಿಲ್ಲ. ಆತ ಯಾಕೆ ಅಷ್ಟೊಂದು ಕಠೋರವಾಗಿ ತ್ಯಾಗ ಮಾಡಿದ ಅಂತನ್ನೋದು ನನ್ನ ಮನಸ್ಸಿಗೂ ಅದು ಭಾಳ ಸಂಘರ್ಷಕ್ಕೆ ಕಾರಣ ಆಯಿತು. ಗುರುಗಳು ಹೇಳಿದ ಮಾತನ್ನಾದ್ರೂ ಒಪ್ಬೋದಿತ್ತಲ್ಲ, ಕೊನೆಗೆ ತನ್ನ ಮಾಡಿದ ಪ್ರತಿಜ್ಞೆ ಏನಾದರೂ ಬದಲಾಯಿಸ್ಬೋದಿತ್ತು. ಉಳಿದವ್ರು ಯಾರು ಹೇಳಿದ್ದನ್ನು ಕೇಳದೇ ಇದ್ರು ಕೂಡ ಗುರುವಿನ ಮಾತನ್ನೊಂದು ಒಪ್ಪಿಬಿಡ್ಬೋದಿತ್ತಲ್ಲ. ಆ ಗುರುವಿನ ಮಾತನ್ನು ಕೇಳಿ ಆದ್ರೂ ಸಾಮ್ರಾಜ್ಯ ಸ್ವೀಕಾರ ಮಾಡ್ಬೋದಿತ್ತಲ್ಲ ಅಂತ ಆಲೋಚನೆ ಮಾಡಿ ನಾನೇನು ಅರ್ಥ ಮಾಡಿಕೊಂಡೆ ಅಂತಂದರೆ ಅದನ್ನು ನೀವೆಲ್ಲ ತಿಳಿದವರಿದ್ದೀರಿ, ಆಲೋಚನೆ ಮಾಡಿ ತಿಳಿಸ್ಬೇಕು. ಮನುಷ್ಯನಿಗೆ 2 ಥರದ ಧರ್ಮ, ವೈಯಕ್ತಿಕ ಧರ್ಮ ಒಂದೊಂದು, ಮತ್ತೊಂದು ಸಾಮಾಜಿಕ ಧರ್ಮ ಒಂದು. ವೈಯಕ್ತಿಕ ಧರ್ಮವನ್ನು ನೀವು ಯಾವುದೇ ಕಾಲದಲ್ಲೂ ಎಂಥ ಪರಿಸ್ಥಿತಿ ಬಂದರೂ ಮಾಡಲೇಬೇಕು. ಸಂಧ್ಯಾ ವಂದನೆ, ದೇವರ ಪೂಜೆ, ಅವರ ವರ್ಣ ಆಶ್ರಮ ಗೃಹಸ್ಥಾಶ್ರಮಕ್ಕೆ ಉಚಿತವಾದದ್ದು, ಕುಟುಂಬದ ಪಾಲನೆ ಪೋಷಣೆ ಇತ್ಯಾದಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಮಾಡಬೇಕಾದದ್ದು ವೈಯಕ್ತಿಕ ಧರ್ಮಗಳು. ಇನ್ನು ಸಾಮಾಜಿಕ ಧರ್ಮ ಅಂತ ಏನಿದೆ, ರಾಜ್ಯವನ್ನು ಪರಿಪಾಲನೆ ಮಾಡೋದು, ಸಮಾಜಕ್ಕೆ ಸೇವೆ ಮಾಡೋದು, ಅಧಿಕಾರಗಳನ್ನ ಅವಲಂಬಿಸುವುದು, ಎಲ್ಲ ಸಾಮಾಜಿಕವಾದಂಥ ಧರ್ಮಗಳು. ಅವು ನೀವು ಮಾಡಲೇಬೇಕಾದದ್ದಲ್ಲ. ಎಲ್ಲರೂ ಕೂಡ ರಾಜರಾಗಲೇಬೇಕಾಗಿಲ್ಲ, ಎಲ್ಲರೂ ಕೂಡ ರಾಜರಾಗೋದು ಸಾಧ್ಯವೂ ಇಲ್ಲ. ಆದರೆ ರಾಜರಾಗಲೇಬೇಕು ಅಂತಿದ್ರೆ, ಆಡಳಿತಗಾರರಾಗಲೇಬೇಕು ಅಂತಿದ್ರೆ ಸರಿಯಾದ ಮಾರ್ಗದಿಂದ ಇದ್ದು ಅದನ್ನು ಅನುಸರಣೆ ಮಾಡಬೇಕಷ್ಟೆ. ಈಗ ಇವನಿಗೆ ರಾಮನಿಗೆ ಗುರುಗಳ ಉಪದೇಶ, ತಂದೆ ತಾಯಂದಿರ ಉಪದೇಶ, ಮಿತ್ರದ ಉಪದೇಶ, ತಾಯಿಯ ಉಪದೇಶ, ಇದೆಲ್ಲ ಅಷ್ಟೆಲ್ಲ ಗಾಢವಾಗಿ ಆತನಿಗೆ ಉಪದೇಶ ಬಂದರೂ ಕೂಡ ಅದನ್ನು ಆತ ಒಪ್ಪಲಿಲ್ಲ. ಯಾಕೆಂತಂದರೆ ಅದು ಆತನ ವೈಯಕ್ತಿಕ ಧರ್ಮ ಆಗಿರಲಿಲ್ಲ. ಮತ್ತು ನಿಮ್ಮ ವೈಯಕ್ತಿಕ ಧರ್ಮ ಏನಿದೆ ಅದನ್ನು ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಬಿಡದೆ ಆಚರಣೆ ಮಾಡಬೇಕು. ಸಾಮಾಜಿಕ ಧರ್ಮವನ್ನು ನೀವು ಮಾಡಿದರೆ ಸರಿಯಾಗಿ ಮಾಡಬೇಕು, ಮಾಡಬೇಕಾದದ್ದು ಕಡ್ಡಾಯ ಅಲ್ಲ ಅಂತನ್ನೋದನ್ನು ನಮಗೊಂದು ಸಂದೇಶ ಮುಟ್ಟಿಸ್ಲಿಕ್ಕಾಗಿ ಆತ ಮಾಡಿದ ಅಂತ ನಾನು ಆಲೋಚನೆ. ಈ ಜನಸಾಮಾನ್ಯರು ಇರ್ತಾರೆ, ಎಲ್ಲ ಜನಸಾಮಾನ್ಯರು ಕೂಡ ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ರಾಜರಾಗೋದು ಅಂತ ಎಲ್ಲರಿಗೂ ಸಾಧ್ಯ ಇಲ್ಲ, ಆಡಳಿತಗಾರರಾಗೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಸಮಾಜಕ್ಕೆ ಸೇವೆ ಮಾಡಲೇಬೇಕು ಅಂತಿದ್ರೆ ನಾವು ರಾಜರಾಗದೇನೂ ಮಾಡ್ಬೋದಲ್ಲ, ಅಧಿಕಾರ ಇರಲೇಬೇಕು ಅಂತಿಲ್ಲಲ್ಲ ಎಲ್ಲರಿಗೂ. ಹಾಗೆ ಆತ ವಾಲಿಯ ವಧೆಯನ್ನು ಮಾಡ್ತಾನಲ್ಲ ಮುಂದೆ. ವಾಲಿಯ ವಧೆಯನ್ನು ಮಾಡಬೇಕಾದ್ರೆ ವಾಲಿಗೆ ಮಾತು ಹೇಳ್ತಾನೆ, ಅಯೋಧ್ಯೆಯಲ್ಲಿ ಇವತ್ತು ಭರತನ ಸಾಮ್ರಾಜ್ಯ ಇದೆ, ನಾನು ಒಂದು ಪ್ರತಿನಿಧಿಯಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದೇನೆ, ನೀನು ನಿಮ್ಮ ತಮ್ಮನಿಗೆ ಅನ್ಯಾಯ ಮಾಡಿದ್ದೆ, ಆದ್ದರಿಂದ ನಿನ್ನನ್ನು ನಾನು ಶಾಸನ ಮಾಡಬೇಕಾಯ್ತು ಅಂತ ಅವನಿಗೆ ಹೇಳ್ತಾನೆ. ಅವನು ರಾಜ್ಯ ಧರ್ಮವನ್ನು, ತನ್ನ ಕರ್ತವ್ಯನ ರಾಮ ಬಿಟ್ಟಿರಲಿಲ್ಲ. ಆದರೆ ತನ್ನ ಕರ್ತವ್ಯವನ್ನು ಮಾಡಬೇಕಾದ್ರೆ, ದುಷ್ಟ ರಕ್ಷಣಾ ಶಿಷ್ಟ ರಕ್ಷಣಾ ಅನ್ನುವಂಥ ಕರ್ತವ್ಯವನ್ನು ಮಾಡಬೇಕಾದ್ರೆ ಅವನು ಸಿಂಹಾಸನದಲ್ಲಿ ಕೂತೇ ಮಾಡಬೇಕಂತೇನಿಲ್ಲಲ್ಲ, ಅದು ಪ್ರತ್ಯೇಕವಾಗಿ ಅದನ್ನು ಮಾಡ್ಬೋದಲ್ಲ. ನನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು, ನಾನು ಗೃಹಸ್ಥನಾದ ಗೃಹಸ್ಥನ ಕರ್ತವ್ಯಗಳನ್ನು, ಬ್ರಹ್ಮಚಾರಿಯಾದ ಬ್ರಹ್ಮಚಾರಿಯ ಕರ್ತವ್ಯಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಮಾಡಬೇಕು. ಆದರೆ ಇಂಥ ಕೆಲವು ಸಾಮಾಜಿಕ ಧರ್ಮಗಳನ್ನು ನಾನು ಮಾಡಲಿಕ್ಕೆ ಹೊರಟ್ರೆ ಸರಿಯಾಗಿ ಮಾಡಬೇಕು, ಮಾಡಬೇಕಾದ್ದು ಅಷ್ಟೊಂದು ಕಡ್ಡಾಯ ಏನಲ್ಲ. ಈ ಒಂದು ಸಂದೇಶ ಆತ ತಿಳಿಸ್ಕೊಟ್ಟ. ಒಂದು ವೇಳೆ ಆತ ಜಾಗಕ್ಕೆ ಒಂದು ಸಿದ್ಧನಾಗಿಲ್ಲದೆ ಇದ್ದರೆ ಅಪ್ಪನೇ ಹೇಳಿದ್ದ, ನನ್ನನ್ನು ಬಂಧನದಲ್ಲಿಡು ಅಂತ ಹೇಳಿದ್ದ. ಭರತ ಹೇಳಿದ, ಲಕ್ಷ್ಮಣ ಹೇಳಿದ, ಎಲ್ಲರೂ ಹೇಳಿದ್ರು. ಅವ್ರ ಮಾತನ್ನು ಆತ ಒಂದು ವೇಳೆ ಒಪ್ಪದೇ ಇದ್ದರೆ ಸಂಘರ್ಷಕ್ಕೆ ಕಾರಣ ಆಗ್ತಿತ್ತು. ಅಲ್ಲಿ ಏನಾಗ್ತಿತ್ತು ಮುಂದೆ ಹೇಳೋದು ಕಷ್ಟ. ಆ ಕಡೆ ಕೈಯೂ ಹಠಕ್ಕೆ ನಿಂತಿದ್ರೆ, ಇವನು ಹಠಕ್ಕೆ ನಿಂತಿದ್ರೆ, ಲಕ್ಷ್ಮಣ ಭರತ ರಾಮ ಎಲ್ಲರೂ ಒಂದು ಗುಂಪಾಗಿಬಿಟ್ಟಿದ್ರೆ, ಭರತನು ರಾಮನ ಗುಂಪಿಗೆ ಸೇರ್ಕೊಂಡಿದ್ರೆ, ಕೈ ಹಠಕ್ಕೆ ನಿಂತಿದ್ರೆ ಮುಂದೆ ಏನಾಗ್ತಿತ್ತು ಅಂತನ್ನೋದನ್ನು ಊಹಿಸೋದು ಕಷ್ಟ. ರಾಮನ ವನವಾಸದಿಂದ ಅರಣ್ಯದಲ್ಲಿ ರಾವಣನ ವಧೆ ಆಗಬೇಕಾಗಿತ್ತು, ಅದಕ್ಕಾಗಿ ವನವಾಸಕ್ಕಾಗಿ ಆತ ಹಠ ಹಿಡಿದ ಅಂತ ನಾವು ಉತ್ತರ ಹೇಳ್ತೇವೆ. ನಾನು ಮೊನ್ನೆ ಕೇಳಿದೆ, ಒಂದು ವೇಳೆ ರಾವಣನ ವಧೆ ಅನ್ನೋದು ಇಲ್ಲದೇ ಇದ್ದರೆ, ರಾವಣನ ವಧೆ ಆಗಬೇಕು ಅಂತ ಇಲ್ಲದೇ ಇದ್ದರೆ, ವನವಾಸ ಮಾಡುವಂಥ ಪ್ರಸಂಗ ಮಾತ್ರ ಇದ್ದಿದ್ರೆ ಆವಾಗ ಆತ ವನವಾಸದಲ್ಲಿ ಉಳಿಬೇಕು ಅಂತ ಹಠ ಮಾಡ್ತಿದ್ನೋ ಅಥವಾ ಸಾಮ್ರಾಜ್ಯಕ್ಕೆ ಬರ್ತಿದ್ನೋ?
ಅದೇ ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯರು ಹೇಗೆ ಬದುಕಬೇಕು ಅಂತ ತೋರಿಸಿದ ಅವನು. ರಾವಣನ ಕೊಲ್ಲೋದಾಗಲಿ, ಕುಂಭಕರ್ಣನ ಕೊಲ್ಲೋದಾಗಲಿ, ಖರದೂಷಣನ ಕೊಲ್ಲೋದಾಗಲಿ ದೊಡ್ಡ ವಿಷಯ ಆಗಿರಲಿಲ್ಲ. ಅಯೋಧ್ಯೆಯಲ್ಲಿ ಕೂತ್ಕೊಂಡೆ ಅಯೋಧ್ಯೆಯಿಂದ ದಂಡೆತ್ತಿ ಹೋಗಿ ರಾವಣಾದಿಗಳನ್ನ ಕೊಲ್ಬೋದಿತ್ತು. ಇದನ್ನು ಮಾಡಿದ್ಯಾಕೆ ಅಂದರೆ ತ್ಯಾಗವನ್ನು ತೋರಿಸ್ಲಿಕ್ಕಾಗಿ. ಮನುಷ್ಯರಾದವ್ರು ನಡ್ಕೊಳ್ಬೇಕು ಹೇಗೆ, ವೈಯಕ್ತಿಕ ಧರ್ಮಗಳನ್ನು ಆಚರಣೆ ಮಾಡಬೇಕು ಹೇಗೆ, ಸಾಮಾಜಿಕ ಧರ್ಮಗಳನ್ನು ಆಚರಣೆ ಮಾಡಬೇಕು ಹೇಗೆ ಅಂತನ್ನೋದನ್ನು ಆತ ತೋರಿಸಿದ. ಅದಕ್ಕಾಗಿಯೇ ಮುಂದೆ ತಾನು ಸಾಮ್ರಾಟನಾದ ಮೇಲೆ, ರಾಜನಾದ ಮೇಲೆ ಸರಿಯಾಗಿ ನಡ್ಕೊಳ್ಬೇಕು. ಸೀತೆಯನ್ನು ಪರಿತ್ಯಾಗ ಮಾಡಬೇಕಾದ ಎಲ್ಲರ ಕರ್ತವ್ಯ ಏನಲ್ಲ. ಅದ್ರ ಮುಂದೆ ಮತ್ತೊಂದ್ಸರಿ ಹೇಳ್ತೇವೆ, ಅದೇನೇ ವಿಷಯ ಇರಲಿ. ನಮ್ಮ ಪತ್ನಿಯರ ಮೇಲೆ ಒಂದು ಅಪವಾದ ಬಂದರೆ ನಾವು ನಮ್ಮ ಪತ್ನಿಯನ್ನು ಪರಿತ್ಯಾಗ ಮಾಡಬೇಕಾದ್ದು ನಮಗೆ ಅನಿವಾರ್ಯ ಅಲ್ಲ. ಯಾಕಂದ್ರೆ ನಾವು ರಾಜರಲ್ಲ, ನಾವು ಆಡಳಿತಗಾರರಲ್ಲ, ನಾವು ಮತ್ತೊಬ್ಬರಿಗೆ ಆದರ್ಶ ಅಲ್ಲ. ರಾಜನಾದವನು ಮತ್ತೊಬ್ಬರಿಗೆ ಆದರ್ಶ. ಆತ ಆ ಥರ ಬದುಕಲೇಬೇಕು, ಆದರ್ಶನಾಗೇ ಬದುಕಬೇಕು. ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ಒಂದು ಮಾತು. ಜೂಲಿಯಸ್ ಸೀಸರ್ ಅಂತ ಒಬ್ಬ ಇದ್ದ ಗ್ರೀಸ್ನಲ್ಲಿ ಅಥೆನ್ಸ್ನಲ್ಲಿ ಎಲ್ಲೋ ಒಂದು ಕಡೆ ಇದ್ದ. ಆತನ ಹೆಂಡತಿಗೆ ಯಾವುದೇ ಅಪವಾದ ಬರಬಾರ್ದು, ಅಪವಾದ ಬರದೇ ಇರುವಂತೆ ಆಕೆ ನಡ್ಕೊಳ್ಬೇಕು ಅಂತ ಮಾತು ಆ ಪಾಶ್ಚಾತ್ಯರಲ್ಲೇ ಇತ್ತು. ರಾಜ್ಯ ಆಳಿದ್ರೆ ಸರಿಯಾಗಿ ಆಳಬೇಕು ಅಂತ ಅರ್ಥನೇ ಹೊರತು ರಾಜ್ಯವನ್ನು ಆಳ್ತೀನಿ ಅಂತ ಹಠ ಹಿಡಿಬಾರ್ದು. ಅದು ಕ್ಷತ್ರಿಯನ ಕರ್ತವ್ಯನೂ ಕೂಡ ಅಲ್ಲ. ವೈಯಕ್ತಿಕ ಧರ್ಮವನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಮಾಡಬೇಕು, ಸಾಮಾಜಿಕ ಧರ್ಮವನ್ನು ಮಾಡಿದರೆ ಸರಿಯಾಗಿ ಮಾಡಬೇಕೇ ಹೊರತು ಮಾಡಲೇಬೇಕು ಅಂತ ಹಠ ಹಿಡಿದು ಸಂಘರ್ಷಕ್ಕೆ ಕಾರಣ ಆಗಬಾರ್ದು. ಅಧಿಕಾರವಿಲ್ಲದೇನೂ ಕೂಡ ಸಮಾಜದ ಸೇವೆ ಮಾಡ್ಬೋದು, ಕರ್ತವ್ಯಗಳನ್ನು ಪಾಲನೆ ಮಾಡ್ಬೋದು ಅಂತನ್ನೋದನ್ನು ಆತ ಅವರೆಲ್ಲರಿಗೂ ಕೂಡ ಅದನ್ನು ತೋರಿಸಿದ. ಒಂದೇ ತನ್ನ ವೈಯಕ್ತಿಕ ಕುಟುಂಬಕ್ಕೆ ಏನಾದರೂ ಅನ್ಯಾಯ ಆಗಿದ್ದರೆ ಆತ ಅದನ್ನು ಪ್ರತಿಭಟಿಸ್ಬೋದಿತ್ತು. ಅವನು ವೈಯಕ್ತಿಕ ಕುಟುಂಬಕ್ಕೇನು ಅನ್ಯಾಯ ಆಗಿರಲಿಲ್ಲ. ಆತ ಪರಾಕ್ರಮಿಯಾಗಿದ್ದ, ಸೀತೆಯನ್ನು ಕಟ್ಕೊಂಡು ಮತ್ತೆಲ್ಲೋ ಬದುಕಬಹುದಿತ್ತು. ಅವನು ಅಯೋಧ್ಯೆಯಲ್ಲೇ ಬದುಕಬೇಕಂತೇನಿಲ್ಲ. ಹುಲಿಗೆ ತನ್ನ ಕಾಡೇನು ಪರದ ಕಾಡೇನು ಅಂತ ಒಂದು ಮಾತು, ಕನ್ನಡದ ಮಾತು, ಅದೆಲ್ಲೂ ಬದುಕಬಹುದು. ಅವನ ಕುಟುಂಬಕ್ಕೇನು ಅನ್ಯಾಯ ಆಗಿರಲಿಲ್ಲಲ್ಲ. ಅಂಥವೇನು ದೊಡ್ಡ ಮಹತ್ವಾಕಾಂಕ್ಷಿ ಸೀತೆಗಾಗಲಿ ರಾಮನಿಗಾಗಲಿ ಇರಲಿಲ್ಲ. ಇಂಥ ಭವನವೇ ಬೇಕು, ಇಂಥ ವಾಹನವೇ ಬೇಕು ಅಂತ ಅವ್ರಿಗೇನು ಇರಲಿಲ್ಲ. ಹಾಗಾಗಿ ತನ್ನ ವೈಯಕ್ತಿಕ ಧರ್ಮಕ್ಕೇನು ಅವನಿಗೆ ಅಡಚಣೆ ಆಗಿರಲಿಲ್ಲ. ಅಡಚಣೆ ಬಂದದ್ದು ಸಾಮಾಜಿಕ ಧರ್ಮಕ್ಕೆ. ಅದನ್ನು ನಾನು ಅಷ್ಟು ಕಠೋರವಾಗಿ ಸಂಘರ್ಷಕ್ಕೆ ಕಾರಣ ಆಗುವಂಥ ಪಾಲನೆ ಮಾಡಬೇಕಾಗಿಲ್ಲ ಅಂತ ಜನಸಾಮಾನ್ಯರಿಗೆ ಆ ಒಂದು ಸಂದೇಶ ಆತ ಕೊಡೋದಕ್ಕಾಗಿ ಅದನ್ನು ಮಾಡಿದ. ಇವರೆಲ್ಲರೂ ಉಪದೇಶ ಇದ್ದರೂ ಕೂಡ ಆತ ಮಾಡಿದರೆ ಅವನನ್ನು ಪ್ರಶ್ನೆ ಮಾಡುವವರು ಯಾರೂ ಇರಲಿಲ್ಲ. ದಶರಥನನ್ನು ಬಂಧನದಲ್ಲಿಟ್ಟು ಆ ಕೈಯನ್ನು ಕೂಡ ಸೆರೆಯಲ್ಲಿಟ್ಟು ಸಾಮ್ರಾಜ್ಯವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ರೆ ಅವನನ್ನು ತಡೆಯೋರು ಯಾರೂ ಇರಲಿಲ್ಲ. ಎಲ್ಲರೂ ಆತನ ಪರವಾಗೇ ಇದ್ದರು. ಇಷ್ಟಾದರೂ ಕೂಡ ಅದನ್ನು ಮಾಡಲಿಲ್ಲ. ಯಾಕೆಂದರೆ ಅಂಥದ್ದೊಂದು ಆದರ್ಶ ಆತ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 112ನೇ ಅಧ್ಯಾಯ ಸಮಾಪ್ತ ಆಗಿದೆ.